We will get into God's word. ದೇವರ ಹೋಗೋಣ. I've been teaching about long life on Sundays. ಮತ್ತು ಭಾನುವಾರದಲ್ಲಿ ನಾನು ದೀರ್ಘಾಯುಷ್ಯದ ಬಗ್ಗೆ ಕಲಿಸ್ತಾ ಇದ್ದೇನೆ. Every first morning 6 o'clock we come to church, we worship the Lord. ತಿಂಗಳಿನ ಮೊದಲನೇ ತಾರೀಕು ನಾವೆಲ್ಲರೂ ಒಟ್ಟಾಗಿ ಸೇರಿ ಬಂದು ಮುಂಜಾನೆ ಆರಾಧನೆ ದೇವರಿಗೆ ಮಾಡ್ತೇವೆ. And we'll also share one promise from the Bible. ಮತ್ತು ಬೈಬಲ್ ಇಂದ ಒಂದು ವಾಗ್ದಾನವನ್ನು ಕೂಡ ನಾವು ಕೇಳ್ತೇವೆ. Even today I'll teach about long life. I'll share one promise. ಮತ್ತು ಇವತ್ತು ಕೂಡ ನಾನು ದೀರ್ಘಾಯುಷ್ಯ ಬಗ್ಗೆ ಮಾತಾಡ್ತೇನೆ, ಅದರ ಜೊತೆ ಒಂದು ವಾಗ್ದಾನವನ್ನು ಕೂಡ ನಾನು ಹೇಳ್ತೇನೆ. The purpose is you have to meditate that promise for the whole month. ಮತ್ತು ಅದರ ಉದ್ದೇಶ ಏನೆಂದರೆ ಈ ಪೂರ್ತಿ ತಿಂಗಳು ಆ ವಾಗ್ದಾನವನ್ನು ನೀವು ಧ್ಯಾನ ಮಾಡಬೇಕು. It will help you for your life. ಅದು ನಿಮ್ಮ ಜೀವಿತಕ್ಕೆ ಸಹಾಯ ಮಾಡ್ತದೆ. It's not for 1 month is going to help you, it's going to help you for life. ಅದು ಒಂದು ತಿಂಗಳು ಮಾತ್ರ ನಿಮಗೆ ಸಹಾಯ ಮಾಡುವುದಿಲ್ಲ, ಅದು ನಿಮ್ಮ ಜೀವಿತ ಪೂರ್ತಿ ಸಹಾಯ ಮಾಡ್ತದೆ. Okay, the same long life teaching, there is one promise I'll share later. ಮತ್ತು ಅದೇ ಒಂದು ದೀರ್ಘಾಯುಷ್ಯ ಒಂದು ಬೋಧನೆ ಮಾಡ್ತಾ ಇರುವಾಗ ನಾನು ನಂತರ ಒಂದು ವಾಗ್ದಾನವನ್ನು ಹೇಳ್ತೇನೆ. So long life is God's will for you. ನಮಗಾಗಿ ದೀರ್ಘಾಯುಷ್ಯ ದೇವರ ಚಿತ್ತವಾಗಿದೆ. Bible says God will satisfy you with long life. ಬೈಬಲ್ ಹೇಳ್ತದೆ ದೇವರು ನಮ್ಮನ್ನು ದೀರ್ಘಾಯುಷ್ಯದಿಂದ ತೃಪ್ತಿ ಪಡಿಸುತ್ತಾನೆ. When he satisfies you, there is no sickness. ಮತ್ತು ಆತನು ತೃಪ್ತಿ ಪಡಿಸುವಾಗ ಯಾವುದೇ ರೋಗಗಳಿರುವುದಿಲ್ಲ. You will live more than 120 years. 120 ವರ್ಷಕ್ಕಿಂತ ಅಧಿಕವಾಗಿ ನೀವು ಜೀವಿಸ್ತೀರಿ. It is so important you should tell the scriptures with your mouth. ಅದಕ್ಕಾಗಿ ಇದು ಬಹಳ ಪ್ರಾಮುಖ್ಯವಾಗಿದೆ. ನಿಮ್ಮ ಬಾಯಿಂದ ದೇವರ ವಾಕ್ಯಗಳನ್ನು ಅರಿಕೆ ಮಾಡಿರಿ. Hallelujah. Say after me, my Father will satisfy me with long life. ನನ್ನ ತಂದೆಯು ನನ್ನನ್ನು ದೀರ್ಘಾಯುಷ್ಯದಿಂದ ತೃಪ್ತಿ ಪಡಿಸುತ್ತಾನೆ. I will live more than 120 years. In my house, no one will die soon. ನಾನು 120 ವರ್ಷಕ್ಕಿಂತ ಹೆಚ್ಚಾಗಿ ಜೀವಿಸುತ್ತೇನೆ. ನಮ್ಮ ಕುಟುಂಬದಲ್ಲಿ ಯಾರು ಬೇಗ ಸಾಯುವುದಿಲ್ಲ. You should tell with your mouth. That is very important. ನಿಮ್ಮ ಬಾಯಿಂದ ಅದನ್ನು ಹೇಳಬೇಕು, ಅದು ಬಹಳ ಪ್ರಾಮುಖ್ಯವಾಗಿದೆ. Life and death is in the power of your tongue. ಜೀವನ ಮರಣಗಳು ನಿಮ್ಮ ನಾಲಿಗೆಯಲ್ಲಿದೆ. But there are some promises in the Bible. It talks about long life. It comes with condition and without condition also. ಮತ್ತು ಬೈಬಲ್ ನಲ್ಲಿ ಕೆಲವೊಂದು ವಾಗ್ದಾನಗಳು ಇದೆ. ಆ ವಾಗ್ದಾನಗಳು ಕೆಲವು ವಾಗ್ದಾನಗಳು ಷರತ್ತುಗಳ ಮೂಲಕ ಬರ್ತದೆ, ಕೆಲವು ವಾಗ್ದಾನಗಳು ಷರತ್ತುಗಳಿಲ್ಲದೆ ಇರ್ತದೆ. I am sure you know many scriptures by this time now. ಮತ್ತು ನಾನು ನಂಬ್ತೇನೆ ಈಗ ನಿಮಗೆ ಅನೇಕ ವಾಕ್ಯಗಳು ಗೊತ್ತಾಗಿದೆ ಎಂಬುದಾಗಿ. Tell after me. ನನ್ನಿಂದ ಹೇಳ್ರಿ. As a family, when we worship, my Father blesses our food and water, and he removes sickness away from us. No one will have miscarriage. No one will be barren in my family. All of us will have a long life. ನಾವು ಕುಟುಂಬವಾಗಿ ದೇವರನ್ನು ಆರಾಧಿಸುವಾಗ ದೇವರು ನಮ್ಮ ಅನ್ನಪಾನಗಳನ್ನು ಆಶೀರ್ವಾದ ಮಾಡಿ ನಮ್ಮಿಂದ ರೋಗಗಳನ್ನು ದೂರ ತೆಗೆದುಕೊಂಡು ಹೋಗುವನು. ನಮ್ಮ ಕುಟುಂಬದಲ್ಲಿ ಯಾರು ಬಂಜೆಯಾಗಿರುವುದಿಲ್ಲ, ಗರ್ಭಸ್ರಾವ ಉಂಟಾಗುವುದಿಲ್ಲ. ನಮ್ಮ ಕುಟುಂಬದಲ್ಲಿ ಎಲ್ಲರೂ ದೀರ್ಘಾಯುಷ್ಯವಾಗಿ ಜೀವಿಸುವರು. Hallelujah. Hallelujah. Okay, one more promise. As I read the word of God and obey it, everything will go well with me. Everything will go well with my children, and we will have long life. ನಾನು ದೇವರ ವಾಕ್ಯವನ್ನು ಓದಿ ಅದರಂತೆ ನಡೆಯುವಾಗ ನನ್ನ ಜೀವಿತದಲ್ಲಿ ಎಲ್ಲವೂ ಒಳ್ಳೆಯದಾಗಿ ಹೋಗುವುದು. ನಮ್ಮ ಮಕ್ಕಳ ಜೀವಿತದಲ್ಲಿ ಎಲ್ಲವೂ ಒಳ್ಳೆಯದಾಗಿ ಹೋಗುವುದು.
ನಾವು ದೀರ್ಘಾಯುಷ್ಯವಾಗಿ ಜೀವಿಸ್ತೇವೆ. Okay, one more scripture. As we honor our father and mother, everything will go well with us and we'll have a long life. ನಾವು ನಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸುವಾಗ ನಮ್ಮ ಜೀವಿತದಲ್ಲಿ ಎಲ್ಲವೂ ಒಳ್ಳೆಯದಾಗಿ ಹೋಗುವುದು, ನಮಗೆ ದೀರ್ಘಾಯುಷ್ಯ ಇರ್ತದೆ. These three are with condition. ಈ ಮೂರು ವಾಗ್ದಾನಗಳು ಷರತ್ತಿನ ಮೂಲಕ ಇದೆ. It is good to fulfill that condition. ಆ ಷರತ್ತುಗಳು ಮಾಡುವುದು ಒಳ್ಳೆಯದಾಗಿದೆ. It's good to worship Lord. ದೇವರಿಗೆ ಆರಾಧನೆ ಮಾಡುವುದು ಒಳ್ಳೆಯದಾಗಿದೆ. It's good to read the Bible and obey the word of God. ಬೈಬಲ್ ಓದಿ ದೇವರ ವಾಕ್ಯದಂತೆ ನಡೆಯುವುದು ಬಹಳ ಅದು ಒಳ್ಳೆಯದಾಗಿದೆ. It is good to honor the parents. ಮತ್ತು ತಂದೆ ತಾಯಿಗಳಿಗೆ ಗೌರವಿಸುವುದು ಒಳ್ಳೆಯದಾಗಿದೆ. Hallelujah. Hallelujah. Bible teaches only good things. ಬೈಬಲ್ ಕೇವಲ ಒಳ್ಳೆ ವಿಷಯಗಳನ್ನು ಕಲಿಸ್ತದೆ. Do what it says. ಅದನ್ನು ಹೇಳುವುದನ್ನು ಮಾಡುವಾಗ You will have a long life. ನಿಮಗೆ ದೀರ್ಘಾಯುಷ್ಯ ಇರ್ತದೆ. There is one more promise. ಅಲ್ಲಿ ಇನ್ನೊಂದು ವಾಗ್ದಾನ ಇದೆ. It says by grace you will have a long life. ಅಲ್ಲಿ ಹೇಳ್ತದೆ ನಿಮಗೆ ಕೃಪೆಯಿಂದ ದೀರ್ಘಾಯುಷ್ಯ ಇರ್ತದೆ ಎಂಬುದಾಗಿ. Say after me, my Christ has redeemed me from the curse of the law, so that all of us will have a long life. ನನ್ನ ಕ್ರಿಸ್ತನು ನಮ್ಮನ್ನು ಧರ್ಮಶಾಸ್ತ್ರದ ಶಾಪದೊಳಗಿಂದ ಬಿಡಿಸಿರುವ ಕಾರಣ ನಾವು ದೀರ್ಘಾಯುಷ್ಯವಾಗಿ ಜೀವಿಸುತ್ತೇವೆ. You will have a long life and healthy life. ನಿಮಗೆ ದೀರ್ಘಾಯುಷ್ಯ ಇರ್ತದೆ, ಆರೋಗ್ಯವಾದ ಜೀವಿತ ಇರ್ತದೆ. Say, I will have long life and healthy life. ಎಲ್ಲರೂ ಹೇಳ್ರಿ, ನನಗೆ ದೀರ್ಘಾಯುಷ್ಯ ಇರ್ತದೆ, ಆರೋಗ್ಯ ಜೀವಿತ ಇರ್ತದೆ. This comes by grace of God. ಇದು ದೇವರ ಕೃಪೆಯಿಂದ ಬರುವಂತದ್ದಾಗಿದೆ. Grace provided it. ಕೃಪೆಯು ಅದನ್ನು ಕೊಟ್ಟಿದೆ. Why you will have a health? ಯಾಕೆ ನಿಮಗೆ ಆರೋಗ್ಯವಿರ್ತದೆ? Because your sickness he carried on the cross. ಯಾಕಂದ್ರೆ ನಿಮ್ಮ ರೋಗಗಳನ್ನು ಆತನು ಕ್ರೂಜೆ ಮೇಲೆ ಹೊತ್ತುಕೊಂಡಿದ್ದಾನೆ. They didn't whip you. ಮತ್ತು ಅವರು ನಿಮಗೆ ಕೊರಡೆಗಳಿಂದ ಹೊಡೆಯಲಿಲ್ಲ. He was whipped. ಆತನಿಗೆ ಕೊರಡೆಗಳಿಂದ ಹೊಡೆಯಲ್ಪಟ್ಟನು. Iron hooks tore his flesh and came out. ಮತ್ತು ಕಬ್ಬಿಣದ ಕೊರಡೆಗಳು ಆತನ ಒಂದು ಎಲ್ಲ ಮಾಂಸವನ್ನು ಕಿತ್ತುಕೊಂಡು ಹೊರಗಡೆ ಬಂತು. By his stripes you were healed. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. So hardest thing he did it. ಕಠಿಣವಾದ ಕೆಲಸ ಆತನು ಮಾಡಿದ್ದಾನೆ. Hallelujah. Hallelujah. Easy thing he has provided. ಸುಲಭವಾದದ್ದನ್ನು ನಮಗೆ ಕೊಟ್ಟಿದ್ದಾನೆ. What is the easy thing? ಅಸುಲಭವಾದ ವಿಷಯ ಏನಾಗಿದೆ? All that you and I have to do is believe what grace provides. ಇವತ್ತು ನೀನು ನಾನು ಮಾಡಬೇಕಿದ್ದಾನೆಂದರೆ ಮತ್ತು ದೇವರ ಕೃಪೆ ಏನು ಮಾಡಿದೆಯೋ ಅದನ್ನು ನಂಬುವಂತದ್ದಾಗಿದೆ. Grace provides long life. ಕೃಪೆಯು ದೀರ್ಘಾಯುಷ್ಯವನ್ನು ಕೊಟ್ಟಿದೆ. Grace provides healthy life. ಕೃಪೆಯು ಆರೋಗ್ಯ ಜೀವಿತವನ್ನು ಕೊಟ್ಟಿದೆ. Grace provides sickness free life. ಕೃಪೆಯು ರೋಗವಿಲ್ಲದ ಜೀವಿತವನ್ನು ಕೊಟ್ಟಿದೆ. All you have to do, I have to do is believe it. ಇವತ್ತು ನೀನು ನಾನು ಮಾಡಬೇಕಾದದ್ದೇನೆಂದರೆ ನಾವು ನಂಬುವುದು ಮಾತ್ರ. By faith we are going to possess it. ನಾವು ನಂಬಿಕೆಯಿಂದ ಅದನ್ನು ಸ್ವಾಧೀನ ಮಾಡಿಕೊಳ್ತೇವೆ. Hallelujah. Hallelujah. Are you with me? ನನ್ನೊಟ್ಟಿಗಿದ್ದೀರಾ? Very simple. ಬಹಳ ಸುಲಭ. We should understand how to take it by faith. ಮತ್ತು ನಾವು ಅರ್ಥ ಮಾಡಿಕೊಳ್ಳಬೇಕು ಹೇಗೆ ನಾವು ನಂಬಿಕೆಯಿಂದ ತೆಗೆದುಕೊಳ್ಳಬೇಕು. The only problem with us is we don't understand the faith principles. ನಮ್ಮೊಟ್ಟಿಗೆ ಇರುವಂತ ಒಂದೇ ಒಂದು ಸಮಸ್ಯೆ ಏನೆಂದರೆ ಈ ನಂಬಿಕೆ ನಿಯಮವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. We are confused. ಮತ್ತು ನಾವು ಬಹಳ ಗಲಿಬಿಲಿಗೊಳಗಾಗ್ತೇವೆ. So we pray, God give us faith. ದೇವರೇ, ನಾವು ಅದಕ್ಕಾಗಿ ನಾವು ದೇವರಿಗೆ ಪ್ರಾರ್ಥನೆ ಮಾಡ್ತೇವೆ, ದೇವರೇ ನಮಗೆ ನಂಬಿಕೆಯನ್ನು ಕೊಡು. Bible says God has given you faith. ಬೈಬಲ್ ಹೇಳ್ತದೆ ದೇವರು ನಿಮಗೆ ನಂಬಿಕೆಯನ್ನು ಕೊಟ್ಟಿದ್ದಾನೆ. He has given his faith. ಆತನ ನಂಬಿಕೆಯನ್ನೇ ನಿಮಗೆ ಕೊಟ್ಟಿದ್ದಾನೆ. You already have a faith. ನಿಮ್ಮ ಒಳಗಡೆ ಮೊದಲೇ ನಂಬಿಕೆ ಇದೆ. You have the faith of the Son of the living God. ದೇವ ಕುಮಾರನ ನಂಬಿಕೆ ನಿಮ್ಮ ಒಳಗಡೆ ಇದೆ. You have the faith of Jesus Christ. ಯೇಸು ಕ್ರಿಸ್ತನ ನಂಬಿಕೆ ನಿಮ್ಮ ಒಳಗಡೆ ಇದೆ. Say, I have the faith of the Son of the living God. I have the faith of Jesus Christ. ನನ್ನಲ್ಲಿ ದೇವ ಕುಮಾರನ ನಂಬಿಕೆ ಇದೆ.
ನನ್ನಲ್ಲಿ ಯೇಸು ಕ್ರಿಸ್ತನ ನಂಬಿಕೆ ಇದೆ. You keep such a big faith inside you, you can't operate like ordinary human being with your flesh. You should learn how to operate it. ಮತ್ತು ಇಂಥ ದೊಡ್ಡ ನಂಬಿಕೆ ನಿಮ್ಮ ಒಳಗಡೆ ಇಟ್ಟುಕೊಂಡಿರುವಾಗ ನೀವು ಸಾಮಾನ್ಯ ಜನರಂತೆ ನೀವು ಕಾರ್ಯ ಮಾಡಕ್ಕಾಗಲ್ಲ. ನೀವು ನಿಮ್ಮ ಶರೀರದ ಮೂಲಕ ಕಾರ್ಯ ಮಾಡಕ್ಕಾಗಲ್ಲ. ಅದರ ಬದಲಾಗಿ ಈ ನಂಬಿಕೆಯಲ್ಲಿ ಕಾರ್ಯ ಮಾಡಬೇಕು. Because the faith what you have in you is supernatural. ಯಾಕಂದ್ರೆ ನಿಮ್ಮ ಒಳಗಡೆ ಇರುವಂತ ನಂಬಿಕೆ ಅದು ಅಸಾಧಾರಣವಾದ ನಂಬಿಕೆಯಾಗಿದೆ. It will produce supernatural miracles. ಅದು ಅಸಾಧಾರಣವಾದ ಅದ್ಭುತಗಳನ್ನು ಕೊಡ್ತದೆ. How to operate this faith? ಈ ನಂಬಿಕೆಯಲ್ಲಿ ಹೇಗೆ ಕಾರ್ಯ ಮಾಡುವುದು? Bible says the just shall live by faith. ಬೈಬಲ್ ಹೇಳ್ತದೆ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. This is our lifestyle. ಇದು ನಮ್ಮ ಜೀವನ ಶೈಲಿಯಾಗಿದೆ. The first step to activate this supernatural faith is you need a hope. ಮತ್ತು ಈ ಅಸಾಧಾರಣವಾದ ನಂಬಿಕೆಯಲ್ಲಿ ಕಾರ್ಯ ಮಾಡುವುದಕ್ಕಾಗಿ ಮೊದಲನೇ ಹೆಜ್ಜೆ ಏನೆಂದರೆ ನಿಮಗೆ ನಿರೀಕ್ಷೆ ಬೇಕು. You get hope from the word of God. ದೇವರ ವಾಕ್ಯದಿಂದ ನಿಮಗೆ ನಿರೀಕ್ಷೆ ಸಿಗ್ತದೆ. So I use another term, dream. ಮತ್ತು ಆ ನಿರೀಕ್ಷೆಗೆ ಬದಲಾಗಿ ನಾನು ಇನ್ನೊಂದು ಪದವನ್ನು ಉಪಯೋಗಿಸಿದ್ದೇನೆ, ಕನಸು ಎಂಬುದಾಗಿ. The first step, you need a dream. ಮೊದಲನೇ ಹೆಜ್ಜೆ ನಿಮಗೆ ಕನಸಿರಬೇಕು. You should dream the promises of God. ದೇವರ ವಾಗ್ದಾನಗಳನ್ನು ನೀವು ಕನಸು ಕಾಣಬೇಕು. If the dream is not clear, faith will not work. ನಿಮ್ಮ ಕನಸು ಸ್ಪಷ್ಟವಾಗಿರದೇ ಇದ್ದರೆ ನಿಮ್ಮ ನಂಬಿಕೆ ಕಾರ್ಯ ಮಾಡುವುದಿಲ್ಲ. You should have a dream about long life. ದೀರ್ಘಾಯುಷ್ಯನ ಬಗ್ಗೆ ನಿಮಗೆ ಕನಸಿರಬೇಕು. You should have a dream about health. ಆರೋಗ್ಯದ ಬಗ್ಗೆ ನಿಮಗೆ ಕನಸಿರಬೇಕು. About wealth you should have a dream. ಸಮೃದ್ಧಿಯ ಬಗ್ಗೆ ನಿಮಗೆ ಕನಸಿರಬೇಕು. About your family, about your children you should have a dream. ನಿಮ್ಮ ಕುಟುಂಬದ ವಿಷಯವಾಗಿ, ನಿಮ್ಮ ಮಕ್ಕಳ ವಿಷಯವಾಗಿ ನಿಮಗೆ ಕನಸಿರಬೇಕು. Bible gives it. ಬೈಬಲ್ ಅದನ್ನು ಕೊಡ್ತದೆ. Hallelujah. Hallelujah. Are you with me? ನನ್ನೊಟ್ಟಿಗಿದ್ದೀರಾ? That is the first step. ಇದು ಮೊದಲನೇ ಹೆಜ್ಜೆಯಾಗಿದೆ. The second step is, ಎರಡನೇ ಹೆಜ್ಜೆ ಏನೆಂದರೆ, second step only I've been teaching so many things. Today I'm completing it. Okay, listen carefully. ಎರಡನೇ ಹೆಜ್ಜೆನೆ ನಾನು ಬಹಳವಾಗಿ ಕಲಿಸ್ತಾ ಇದ್ದೇನೆ. ಇವತ್ತು ಅದನ್ನು ಪೂರ್ಣವಾಗಿ ಮುಗಿಸ್ತಾ ಇದ್ದೇನೆ. ಅದಕ್ಕಾಗಿ ಧ್ಯಾನವಿಟ್ಟು ಕೇಳ್ರಿ. You should see the dream. ಆ ಕನಸನ್ನು ನೋಡಬೇಕು. You should see your life. ನಿಮ್ಮ ಜೀವಿತವನ್ನು ನೋಡಿಕೊಳ್ಳಬೇಕು. If the dream has not become real, ಆ ಕನಸು ಅದು ನಿಜಕರವಾಗಿಲ್ಲದಿದ್ದರೆ you should speak the dream. ಆ ಕನಸನ್ನು ಮಾತಾಡಬೇಕು. You should speak the word of God. ಆ ದೇವರ ವಾಕ್ಯವನ್ನು ಮಾತಾಡಬೇಕು. Your talking should be in line with the word of God. ನಿಮ್ಮ ಮಾತನಾಡುವ ಶೈಲಿ ದೇವರ ವಾಕ್ಯದ ಅನುಗುಣವಾಗಿರಬೇಕು. Your singing also should be in line with word of God. ನೀವು ಆಡುವುದು ಕೂಡ ದೇವರ ವಾಕ್ಯದಂತೆ ಇರಬೇಕು. You should not be so innocent, go everywhere and clap hand and sing every song. ನೀವು ಇಷ್ಟು ಮುಗ್ಧರಾಗಿರಬಾರ್ದು, ಎಲ್ಲ ಕಡೆ ಹೋಗಿ ಎಲ್ಲ ಹಾಡುಗಳನ್ನು ಆಡ್ತಾ ಚಪ್ಪಾಳ ಹೊಡಿತಾ ಇರಬಾರ್ದು. Very decent he is telling. I will tell ಇಷ್ಟು ದಡ್ಡರಾಗಿರಬಾರ್ದು. Okay. I was one day, I was supposed to talk about blessings. I am waiting my turn. I'm about to preach. ಮತ್ತು ಒಂದು ದಿನ ನಾನು ಆಶೀರ್ವಾದದ ಬಗ್ಗೆ ಮಾತಾಡಬೇಕಾಗಿತ್ತು. ನಾನು ಸಾರುವುದಕ್ಕೆ ನಾನು ಕಾಯ್ತಾ ಇದ್ದೆ. And I am going to talk about long life that day. ನಾನು ಆ ದಿನ ದೀರ್ಘಾಯುಷ್ಯ ಬಗ್ಗೆ ಮಾತಾಡಬೇಕಾಗಿತ್ತು. It was in Pune. The worship leader sang one song. ಮತ್ತು ಅದು ಪುಣೆ ಊರಲ್ಲಿ ಇತ್ತು. ಮತ್ತು ಆರಾಧನೆ ನಾಯಕನು ಒಂದು ಹಾಡನ್ನು ಆಡಿದ್ದ. Hindi song. ಅದು ಹಿಂದಿ ಹಾಡು. Zindagi do din bhai. ಆ ಜೀವನ ಎರಡೇ ದಿನ ಸಹೋದರನೇ. What a clap, what a whistle, what a dance for it. ಮತ್ತು ಆ ಹಾಡಿಗೆ ಎಷ್ಟು ಚಪ್ಪಾಳ ಹೊಡಿತಾ ಇದ್ದಾರೆ, ಎಷ್ಟು ಸೀಟೆ ಹೊಡಿತಾ ಇದ್ದಾರೆ, ಎಷ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. And the worst thing is, ಇನ್ನೂ ಕೆಟ್ಟವಾದ ವಿಷಯ ಏನಂದ್ರೆ, after he finished they are asking once more. ಆತನು ಹಾಡ ಮುಗಿಸಿದ ಮೇಲೆ ಅವರೆಲ್ಲರೂ ಕೇಳ್ತಾ ಇದ್ದಾರೆ, ಇನ್ನೊಂದು ಸಾರಿ ಹಾಡು. Then they gave mic in my hand. ಆ ನಂತರ ಅವರು ಮೈಕ್ ನನ್ನ ಕೈಯಲ್ಲಿ ಕೊಟ್ರು. I told you want to live 2 days, you want to have a long life. ನಾನು ಅವ್ರಿಗೆ ಕೇಳಿದೆ, 2 ದಿನ ನೀವು ಜೀವಿಸಬೇಕಾ ಅಥವಾ ದೀರ್ಘಾಯುಷ್ಯ ಜೀವಿಸಬೇಕಾ? You want to go sing for some unbelievers who don't know Jesus is okay.
all are born again, tongue talking believers, thinking only 2 days we are going to live. ಮತ್ತು ಯಾರು ಅನ್ಯರಾಗಿದ್ದಾರೋ ಯೇಸುವಿನ ಬಗ್ಗೆ ಗೊತ್ತಿಲ್ಲವೋ ಅವರಿಗೆ 2 ದಿನ ಪರವಾಗಿಲ್ಲ, ಈ ಹಾಡುಗಳನ್ನು ಆಡ್ಬಹುದು. ಆದ್ರೆ ರಕ್ಷಣೆ ಹೊಂದಿದವರಾದ ನೀವು, ಅನ್ಯ ಭಾಷೆಯಲ್ಲಿ ಮಾತಾಡುವ ನೀವು 2 ದಿನಗಳ ಬಗ್ಗೆ ಯೋಚನೆ ಮಾಡಬಾರ್ದು. You sing, it goes inside. ನೀವು ಹಾಡುವಾಗ ನಿಮ್ಮ ಒಳಗಡೆ ಹೋಗ್ತದೆ. You get a wrong picture. ಮತ್ತು ನಿಮಗೆ ತಪ್ಪಾದ ಒಂದು ದೃಶ್ಯ ಬರ್ತದೆ. It will have an impact on you. ಅದು ನಿಮ್ಮ ಮೇಲೆ ಪ್ರಭಾವ ಬೀರ್ತದೆ. Hallelujah. Hallelujah. But now let me say it, when you confess, especially healing scriptures, healing promises and long life, if you keep on doing it, you come to one stage, you don't fall sick, you will have a good health. ಮತ್ತು ನೀವು ಸ್ವಸ್ಥತೆಯ ವಾಕ್ಯಗಳನ್ನು, ದೀರ್ಘಾಯುಷ್ಯ ವಾಕ್ಯಗಳನ್ನು ಪ್ರತಿ ಸಾರಿ ಅರಿಕೆ ಮಾಡ್ತಾ ಇರುವಾಗ ನೀವು ಒಂದು ಹಂತಕ್ಕೆ ಬರ್ತೀರಿ, ಒಂದು ಸಮಯಕ್ಕೆ ಬರ್ತೀರಿ, ನೀವು ರೋಗದಲ್ಲೇ ಬೀಳುವುದಿಲ್ಲ. And you will have a good health. ಮತ್ತು ನಿಮಗೆ ಒಳ್ಳೆ ಆರೋಗ್ಯ ಇರ್ತದೆ. That is God's will for you. ಅದು ನಿಮಗಾಗಿರುವಂತ ದೇವರ ಚಿತ್ತ. Hallelujah. Hallelujah. What is God's will? ದೇವರ ಚಿತ್ತ ಏನಾಗಿದೆ? We should not fall sick. ನಾವು ರೋಗದಲ್ಲಿ ಬೀಳಬಾರ್ದು. We should have a healthy life. ನಮಗೆ ಆರೋಗ್ಯವಾದ ಜೀವಿತ ಇರಬೇಕು. But we are human beings. ಆದ್ರೆ ನಾವು ಜನರಾಗಿದ್ದೇವೆ. We commit mistake. ನಾವು ತಪ್ಪುಗಳನ್ನು ಮಾಡ್ತೇವೆ. We confess negatively. ನಾವು ನಕಾರಾತ್ಮಕವಾಗಿ ಮಾತಾಡ್ತೇವೆ. Sometimes we eat more. ಕೆಲವು ಸಾರಿ ಹೆಚ್ಚಾಗಿ ತಿಂತೇವೆ. We don't sleep properly. ನಾವು ಸರಿಯಾಗಿ ಮಲಗುವುದಿಲ್ಲ. We go against the God's principles. ದೇವರ ನಿಯಮದ ವಿರುದ್ಧವಾಗಿ ಹೋಗ್ತೇವೆ. Sickness comes. ರೋಗ ಬರ್ತದೆ. When it comes, this faith confession will help you to release healing. ಮತ್ತು ಆ ರೀತಿಯಾಗಿ ಅದು ಬರುವಾಗ ಈ ನಂಬಿಕೆಯ ಅರಿಕೆಗಳು ಸಹಾಯ ಮಾಡ್ತದೆ ನೀವು ಆರೋಗ್ಯವನ್ನು ಹೊಂದಿಕೊಳ್ಳುವಂತೆ. That's what I'm teaching. ಅದನ್ನೇ ನಾನು ಕಲಿಸ್ತಾ ಇದ್ದೇನೆ. If sickness comes, don't accept the sickness, don't tolerate the sickness. Make sure do whatever the Bible says and chase it out of your life. ರೋಗ ಬರುವುದಾದರೆ ಆ ರೋಗವನ್ನು ಸ್ವೀಕಾರ ಮಾಡಬೇಡ್ರಿ, ಆ ರೋಗವನ್ನು ಸಹಿಸಿಕೊಳ್ಳಬೇಡಿರಿ. ದೇವರ ವಾಕ್ಯದ ಮೂಲಕ ಆ ರೋಗವನ್ನು ಓಡಿಸಿ ಬಿಡ್ರಿ. You should have a determination. I will not allow sickness in my family. ಮತ್ತು ನಾವು ಒಂದು ದೃಢವಾದ ನಿರ್ಧಾರ ಮಾಡಬೇಕು, ನಮ್ಮ ಕುಟುಂಬದಲ್ಲಿ ರೋಗಕ್ಕೆ ಅನುಮತಿ ಕೊಡುವುದಿಲ್ಲ. Sounds very nice. Shall we tell in Kannada? ಎಲ್ಲರೂ ಕನ್ನಡದಲ್ಲಿ ಹೇಳ್ರಿ. ನಮ್ಮ ಕುಟುಂಬದಲ್ಲಿ ರೋಗಕ್ಕೆ ಅನುಮತಿ ಕೊಡುವುದಿಲ್ಲ. You know why? ಯಾಕೆ? Because it is not allowed in the heaven. ಯಾಕಂದ್ರೆ ಅದು ಪರಲೋಕದಲ್ಲಿ ಅದಕ್ಕೆ ಅನುಮತಿ ಇಲ್ಲ. Our family is like a heaven in this earth. ನಮ್ಮ ಕುಟುಂಬವು ಈ ಲೋಕದಲ್ಲಿ ಪರಲೋಕದಂತೆ ಇದೆ. Amen. Are you with me? ಅಂತಿದ್ದೀರಾ? Don't fear sickness. ರೋಗದ ಬಗ್ಗೆ ಭಯಪಡಬೇಡಿರಿ. Don't fear. Even if somebody gets, don't fear. ಯಾರಾದ್ರೂ ರೋಗದಲ್ಲಿ ಬೀಳುವುದಾದ್ರೂ ಕೂಡ ಭಯಪಡಬೇಡಿರಿ. Pray in the name of Jesus. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿರಿ. Chase it out in Jesus' name. ಯೇಸುವಿನ ಹೆಸರಿನಲ್ಲಿ ಅದನ್ನು ಓಡಿಸಿರಿ. Now listen to my teaching, okay? ಈಗ ನನ್ನ ಬೋಧನೆಯನ್ನು ಕೇಳ್ರಿ. How to pray also I'll teach. ಹೇಗೆ ಪ್ರಾರ್ಥಿಸಬೇಕೆಂಬುದಾಗಿ ಕಲಿಸ್ತಾ ಇದ್ದೇನೆ. Again I'm telling, there's nothing wrong if you take medicine. ಮತ್ತೊಂದು ಸಾರಿ ಹೇಳ್ತೇನೆ, ಔಷಧಿ ತೆಗೆದುಕೊಳ್ಳುವುದರಲ್ಲಿ ತಪ್ಪೇನು ಇಲ್ಲ. Take medicine, no problem. ಔಷಧಿ ತೆಗೆದುಕೊಳ್ಳ್ರಿ, ಪರವಾಗಿಲ್ಲ. As you know, you have to learn faith. That is very important. ನೀವು ನಂಬಿಕೆಯನ್ನು ಕಲಿಯುವುದು ಬಹಳ ಪ್ರಾಮುಖ್ಯವಾಗಿದೆ. If you don't learn faith, ನೀವು ನಂಬಿಕೆಯನ್ನು ಕಲಿಯದೇ ಇದ್ದರೆ, don't learn how to operate it, ಮತ್ತು ಈ ನಂಬಿಕೆಯಲ್ಲಿ ಹೇಗೆ ಕಾರ್ಯ ಮಾಡುವುದು ಕಲಿಯದೇ ಇದ್ದರೆ, and if you don't take medicine, ಔಷಧಿ ಕೂಡ ತೆಗೆದುಕೊಳ್ಳದಿದ್ರೆ, you will land up in trouble. ನೀವು ಸಮಸ್ಯೆಯಲ್ಲಿ ಸಿಲುಕಿಕೊಳ್ತೀರಿ. Take medicine, ಔಷಧಿ ತೆಗೆದುಕೊಳ್ಳ್ರಿ, learn how to operate it. ಆದ್ರೆ ನಂಬಿಕೆಯಲ್ಲಿ ಹೇಗೆ ಕಾರ್ಯ ಮಾಡುವುದೆಂಬುದಾಗಿ ಕಲಿಯಿರಿ. Hallelujah. You know, last 2 weeks I taught about fig tree and mountain. ಕಳೆದ 2 ವಾರಗಳಿಂದ ನಾನು ಅಂಜೂರದ ಮರದ ಬಗ್ಗೆ ಮತ್ತು ಬೆಟ್ಟದ ಬಗ್ಗೆ ಕಲಿಸ್ತಾ
ಕಲಿಸ್ತಾ ಇದ್ದೇನೆ. It's all about faith teaching. ಇದು ನಂಬಿಕೆ ವಿಷಯವಾದ ಬೋಧನೆಯಾಗಿದೆ. I told about Jesus' faith and Peter's faith. ನಾನು ಇಲ್ಲಿ ಯೇಸುವಿನ ನಂಬಿಕೆ, ಪೇತ್ರನ ನಂಬಿಕೆ ಬಗ್ಗೆ ನಾನು ಮಾತನಾಡಿದೆ. We should not believe after we see the result. ನಾವು ಫಲಿತಾಂಶಗಳನ್ನು ನೋಡಿದ ಮೇಲೆ ನಂಬಬಾರದು. We should believe the moment we speak. ಮತ್ತು ಯಾವ ಕ್ಷಣ ನಾವು ಮಾತನಾಡಿದ್ದೇವೋ ಅದೇ ಕ್ಷಣ ನಾವು ನಂಬಬೇಕು. You should speak to your mountain. ನಿಮ್ಮ ಬೆಟ್ಟಗಳಿಗೆ ನೀವು ಮಾತನಾಡಬೇಕು. Learn that song. It is in English. Learn that song. It is in Kannada. ಆ ಹಾಡನ್ನು ಕಲಿಯಿರಿ. ಅದು ಇಂಗ್ಲಿಷ್ ನಲ್ಲಿದೆ ಮತ್ತು ಕನ್ನಡದಲ್ಲಿದೆ. Speak to your problems. ನಿಮ್ಮ ಸಮಸ್ಯೆಗಳಿಗೆ ಮಾತನಾಡಿರಿ. Speak to your sickness. ನಿಮ್ಮ ರೋಗಗಳಿಗೆ ಮಾತನಾಡಿರಿ. Command your sickness. Go in the name of Jesus. ಆ ರೋಗಕ್ಕೆ ಮಾತನಾಡಿರಿ, ಯೇಸು ನಾಮದಲ್ಲಿ ಬಿಟ್ಟು ಹೋಗು ಎಂಬುದಾಗಿ. It will obey you. ಅದು ನಿಮಗೆ ಕೇಳ್ತದೆ. Whatever you say, you will have it. ನೀವು ಯಾವುದನ್ನೆಲ್ಲ ಹೇಳ್ತೀರೋ ಅದನ್ನೆಲ್ಲ ನಿಮಗಿರ್ತದೆ. Now you have to do one homework. ಈಗ ಒಂದು ಮನೆ ಕೆಲಸವನ್ನು ನೀವು ಮಾಡಬೇಕು. Whatever problem you have in your body, you should speak. ನಿಮ್ಮ ದೇಹದಲ್ಲಿ ಏನೆಲ್ಲ ಸಮಸ್ಯೆ ನಿಮಗಿದೆಯೋ ಅದಕ್ಕೆ ಮಾತನಾಡಬೇಕು. Don't feel shy. ನೀವು ನಾಚಿಕೊಳ್ಳಬೇಡ್ರಿ. This is very serious business. ಇದು ಬಹಳ ಗಂಭೀರವಾದ ಒಂದು ವಿಷಯವಾಗಿದೆ. Speak to your head. ನಿಮ್ಮ ತಲೆಗೆ ಮಾತನಾಡಿರಿ. Tell hair grow in Jesus' name. ತಲೆಗೆ ಮಾತನಾಡಿರಿ, ಯೇಸು ನಾಮದಲ್ಲಿ ಕೂದಲುಗಳು ಬೆಳೆಯಲಿ. Speak to your eyes. ನಿಮ್ಮ ಕಣ್ಣುಗಳಿಗೆ ಮಾತನಾಡಿರಿ. Speak to your ears. ನಿಮ್ಮ ಕಿವಿಗಳಿಗೆ ಮಾತನಾಡಿರಿ. Speak to your heart, liver, kidney. You speak. ನಿಮ್ಮ ಹೃದಯಕ್ಕೆ ಮಾತನಾಡ್ರಿ, ಲಿವರ್ಗೆ ಮಾತನಾಡ್ರಿ, ಕಿಡ್ನಿಗೆ ಮಾತನಾಡ್ರಿ, ನೀವು ಮಾತನಾಡ್ರಿ. Speak to your bones. ನಿಮ್ಮ ಎಲುಬುಗಳಿಗೆ ಮಾತನಾಡಿರಿ. Because the Bible says God makes your bones strong. ಯಾಕಂದ್ರೆ ಬೈಬಲ್ ಹೇಳ್ತದೆ ದೇವರು ನಿಮ್ಮ ಎಲುಬುಗಳನ್ನು ಬಲವಾಗಿ ಮಾಡ್ತಾನೆ. In Isaiah 58:11 there is a promise for that. ಯೆಶಾಯ 58:11ನೇ ವಚನದಲ್ಲಿ ವಾಗ್ದಾನ ಇದೆ. Say, my Father makes my bones strong every day. ನನ್ನ ದೇವರು ಪ್ರತಿದಿನವೂ ನನ್ನ ಎಲುಬುಗಳನ್ನು ಶಕ್ತಿಯುತವಾಗಿ ಮಾಡ್ತಾನೆ. Hallelujah. Speak. ನೀವು ಮಾತನಾಡಿರಿ. Keep speaking. ನೀವು ಮಾತನಾಡ್ತಾ ಇರಿ. You will see even medical reports will come normal. ಮತ್ತು ನೀವು ನೋಡ್ತೀರಿ ನಿಮ್ಮ ಒಂದು ಮೆಡಿಕಲ್ ರಿಪೋರ್ಟ್ಗಳು ಕೂಡ ನಾರ್ಮಲ್ ಆಗಿ ಬರ್ತದೆ. Now come with me to Mark 11th chapter. ಮಾರ್ಕ 11ನೇ ಅಧ್ಯಾಯಕ್ಕೆ ಬನ್ರಿ. After Jesus taught about fig tree, mountain, everything, he gives one promise. ಮತ್ತು ಯೇಸು ಕ್ರಿಸ್ತನು ಅಂಜೂರದ ಮರದ ಬಗ್ಗೆ ಮಾತನಾಡಿದ ಮೇಲೆ, ಬೆಟ್ಟದ ಬಗ್ಗೆ ಮಾತನಾಡಿದ ಮೇಲೆ ಒಂದು ವಾಗ್ದಾನವನ್ನು ಕೊಡ್ತಾನೆ. So you should not have any doubt about fig tree and mountain now. ಅದಕ್ಕಾಗಿ ನಿಮ್ಮಲ್ಲಿ ಯಾವುದೇ ಅಂಜೂರದ ಮರದ ವಿಷಯವಾಗಲಿ ಬೆಟ್ಟದ ವಿಷಯವಾಗಲಿ ಸಂಶಯಗಳು ನಿಮ್ಮಲ್ಲಿ ಇರಬಾರದು. If you have a doubt, go and listen in YouTube again and again. ನಿಮ್ಮಲ್ಲಿ ಸಂಶಯ ಇರುವುದಾದ್ರೆ ಯೂಟ್ಯೂಬ್ಗೆ ಹೋಗಿ ಪದೇ ಪದೇ ಆ ವಾಕ್ಯಗಳನ್ನು ಕೇಳ್ತಾ ಇರಿ. Then verse 24 he says, therefore I say unto you, what things soever you desire when you pray, believe that you receive them, you shall have them. 24ನೇ ವಚನ, ಆದ ಕಾರಣ ನಾನು ನಿಮಗೆ ಹೇಳುವುದೇನೆಂದರೆ, ನೀವು ಪ್ರಾರ್ಥನೆ ಮಾಡುವಾಗ ಯಾವ್ಯಾವುಗಳನ್ನು ಆಶಿಸುತ್ತೀರೋ ಅವು ನಿಮಗೆ ಸಿಕ್ಕುವುದೆಂದು ನಂಬಿರಿ ಮತ್ತು ಅವುಗಳನ್ನು ನೀವು ಹೊಂದುವಿರಿ. Look here, all of you. ಎಲ್ಲರೂ ಈ ಕಡೆ ನೋಡ್ರಿ. That teaching about fig tree and mountain is very important. ಆ ಅಂಜೂರದ ಬಗ್ಗೆ ಆ ಬೆಟ್ಟದ ಬಗ್ಗೆ ಇರುವಂತ ಬೋಧನೆ ಬಹಳ ಪ್ರಾಮುಖ್ಯವಾಗಿದೆ. Jesus taught his disciples, ಯೇಸು ತನ್ನ ಶಿಷ್ಯರಿಗೆ ಕಲಿಸಿದ, therefore I say unto you, ಆದ ಕಾರಣ ನಾನು ನಿಮಗೆ ಹೇಳ್ತೇನೆ, whatever you desire, you pray, believe you got it, then you will have it. ನೀವು ಯಾವುದಕ್ಕೆಲ್ಲ ಆಸೆ ಪಡ್ತೀರೋ, ನೀವು ಪ್ರಾರ್ಥಿಸಿರಿ, ಅದನ್ನು ಹೊಂದಿದ್ದೀರಿ ಎಂಬುದಾಗಿ ನಂಬಿರಿ, ಅದು ನಿಮಗೆ ಸಿಕ್ಕುವುದು. This is a promise. ಇದು ವಾಗ್ದಾನವಾಗಿದೆ. Not only for August. ಇದು ಆಗಸ್ಟ್ ತಿಂಗಳಿಗೆ ಮಾತ್ರವಲ್ಲ, Till death it will help you. ಇದು ಮರಣದ ತನಕ ನಿಮಗೆ ಸಹಾಯ ಮಾಡ್ತದೆ. Every prayer will be answered. ಪ್ರತಿಯೊಂದು ಪ್ರಾರ್ಥನೆಗಳು ಉತ್ತರಿಸಲ್ಪಡ್ತವೆ. If you understand verse 24. 24ನೇ ವಚನ ನೀವು ಅರ್ಥ ಮಾಡಿಕೊಳ್ಳುವುದಾದ್ರೆ, whatever I desire, when I pray, I believe I received it, then I will have it. ನಾನು ಯಾವುದಕ್ಕೆಲ್ಲ ಆಸೆ ಪಡ್ತೇನೋ ಅದಕ್ಕಾಗಿ ಪ್ರಾರ್ಥಿಸ್ತೇನೆ, ಅದು ಹೊಂದಿದ್ದೇನೆಂಬುದಾಗಿ ನಂಬುತ್ತೇನೆ, ಅದು ನನಗೆ ಸಿಕ್ಕುವುದು. Are you having desire? ನಿಮಗೆ ಆಸೆ ಇದೆಯಾ? Every dream should be your desire. ಪ್ರತಿಯೊಂದು ಕನಸುಗಳು ನಿಮ್ಮ ಆಸೆಯಾಗಿರಬೇಕು. Amen.
Yes, no, yes, no. ಹೌದಾ ಇಲ್ವಾ? They told me, if you have become a Christian, you should not have any desire. ಮತ್ತು ನನಗೆ ಅವ್ರು ಹೇಳಿದ್ರು, ನೀನು ಕ್ರೈಸ್ತನಾದ ಮೇಲೆ ನಿನ್ನಲ್ಲಿ ಯಾವುದೇ ಆಸೆಗಳಿರಬಾರ್ದು. If you have a desire, it is wrong. ನಿನ್ನಲ್ಲಿ ಆಸೆಗಳಿರುವುದಾದ್ರೆ ಅದು ತಪ್ಪು. So I also will sing, ಬೇರೇನು ಆಸೆ ಇಲ್ಲ ದೇವ ನಿನ್ನ ಯಾರ ಹಾಡಿಲ್ಲ ಹಾಡು. So silent there. ಯಾರು ಹಾಡಾನೇ ಆಡಿಲ್ವಾ? ಆತರ ನಿಶಬ್ದರಾಗಿದ್ದೀರಿ. Really, honestly put your hand on the heart and tell me. ನಿಜವಾಗ್ಲಿ ನಿಮ್ಮ ಕೈ ಎದೆ ಮೇಲೆ ಇಟ್ಕೊಂಡು ಹೇಳ್ರಿ, You don't have any desire other than Jesus? ಯೇಸು ಬಿಟ್ರೆ ಯಾವುದೇ ಆಸೆ ಇಲ್ವಾ? ಮತ್ತೆ ಯಾಕೆ ನಾಟಕ? ಬೇರೇನು ಆಸೆ ಇಲ್ಲ ದೇವ, ಅದು ಕಣ್ಣೀರ್ ಬಿಟ್ಟು ವರ್ಷಿಪಿಂಗ್ ವಿತ್ ಟಿಯರ್ಫುಲ್ ವರ್ಷಿಪ್. ಕಣ್ಣಿನಿಂದ ಆರಾಧನೆ ಮಾಡ್ತಾರೆ. Hypocrites cannot stand before God. ಕಪಟಿಗಳು ದೇವರ ಮುಂದೆ ನಿಂತುಕೊಳ್ಳಕ್ಕಾಗಲ್ಲ. And you should understand this. The problem is doctrine. Okay, I am not criticizing anybody. They didn't understand desire God puts in the heart. ಮತ್ತು ಇದು ಯಾರ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ. ಅಲ್ಲಿ ಸಮಸ್ಯೆ ಏನೆಂದರೆ ಅಲ್ಲಿ ಬೋಧನೆಯ ಸಮಸ್ಯೆ ಆಗಿದೆ. ಆಸೆಗಳನ್ನು ದೇವರೇ ನಮ್ಮ ಹೃದಯದಲ್ಲಿ ಹಾಕ್ತಾನೆ. Desire nobody puts. ಆಸೆಗಳನ್ನು ಯಾರು ಹಾಕುವುದಿಲ್ಲ. Our God is the giver of desires. ನಮ್ಮ ದೇವರು ಆಸೆಗಳನ್ನು ಕೊಡುವಾತನಾಗಿದ್ದಾನೆ. Philippians 2nd chapter verse 13. ಫಿಲಿಪ 2ನೇ ಅಧ್ಯಾಯ 13ನೇ ವಚನ. Philippians 2nd chapter verse 13. ಫಿಲಿಪ 2ನೇ ಅಧ್ಯಾಯ 13ನೇ ವಚನ. For it is God which worketh in you both to will and to do of his good pleasure. ತನ್ನ ಸುಚಿತ್ತದ ಪ್ರಕಾರ ನಿಮ್ಮಲ್ಲಿ ಉದ್ದೇಶವನ್ನು ಕಾರ್ಯವನ್ನು ಸಾಧಿಸುವಾತನು ದೇವರೇ. It's written. ಸತ್ಯವೇದದಲ್ಲಿ ಸರಿಯಾಗಿದೆ. ಸತ್ಯವೇದದಲ್ಲಿ ಹೇಳ್ತದೆ, ದೇವರು ತನ್ನ ಸುಚಿತ್ತದ ಪ್ರಕಾರ ಆಸೆಗಳನ್ನು ಪ್ರಯತ್ನವನ್ನು ಹಾಕುತ್ತಾನೆ. Hallelujah. Hallelujah. Even NLT says he puts the desire. NLT ತರ್ಜುಮೆ ಹೇಳ್ತದೆ, ಆತನು ಆಸೆಗಳನ್ನು ಹಾಕ್ತಾನೆ. God works in you, puts his desire in you, and also gives ability to do his pleasure. ಅಲ್ಲಿ ವಾಕ್ಯ ಹೇಳ್ತದೆ, ದೇವರು ಆತನು ನಿಮ್ಮ ಒಳಗಡೆ ಆಸೆಗಳನ್ನು ಹಾಕ್ತಾನೆ, ಆತನು ಆ ಆಸೆಗಳು ನೆರವೇರುವಂತೆ ಸಾಮರ್ಥ್ಯವನ್ನು ಕೂಡ ಕೊಡ್ತಾನೆ. Say after me, all of you lift your hand and say, my Father My Father works in me. He puts desire in my heart puts desire and he gives me ability to do his good pleasure. ನನ್ನ ದೇವರು ನನ್ನ ಒಳಗಡೆ ಕಾರ್ಯ ಮಾಡ್ತಾ ಇದ್ದಾನೆ. ತನ್ನ ಆಸೆಗಳನ್ನು ನನ್ನ ಒಳಗಡೆ ಹಾಕಿದ್ದಾನೆ. ಈ ಆಸೆಗಳು ನೆರವೇರುವುದಕ್ಕಾಗಿ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. See, I am talking about long life. ನಾನು ದೀರ್ಘಾಯುಷ್ಯ ಬಗ್ಗೆ ಮಾತನಾಡ್ತಾ ಇದ್ದೇನೆ. First, you should have a desire for long life. ಮೊದಲು ನಿಮ್ಮಲ್ಲಿ ದೀರ್ಘಾಯುಷ್ಯ ಬಗ್ಗೆ ಆಸೆ ಇರಬೇಕು. One person told me, why long life, brother? All over, no? I have retired. My children are married. They got children. What is there for me? ಒಬ್ಬ ವ್ಯಕ್ತಿ ಹೇಳ್ತಾನೆ, ಯಾಕೆ ದೀರ್ಘಾಯುಷ್ಯ ಬ್ರದರ್? ನನಗೆ ರಿಟೈರ್ಮೆಂಟ್ ಆಗಿದೆ, ನನ್ನ ಮಕ್ಕಳು ಮದುವೆ ಆಗಿದ್ದಾರೆ, ಅವರಿಗೆ ಮಕ್ಕಳಾಗಿದೆ, ಮತ್ತೆ ನಾನು ಯಾಕೆ ಜೀವಿಸಬೇಕು? Enough, no? I saw my grandchildren's face. What else is there? ಇದು ಸಾಕಲ್ಲ, ನನ್ನ ಮೊಮ್ಮಕ್ಕಳ ಮುಖವನ್ನು ನೋಡದೆ ಇದು ಮುಗಿದೋಯ್ತು. Hello. If you don't have desire, even God cannot do anything. ನಿಮ್ಮಲ್ಲಿ ಆಸನೆ ಇಲ್ದಿದ್ರೆ ದೇವರು ಕೂಡ ಏನು ಮಾಡಕ್ಕಾಗಲ್ಲ. Always like this. Suppose if there is one man, okay, one man has taken a loan. One man has taken a loan. ಈಗ ಒಂದು ಉದಾಹರಣೆ, ಒಬ್ಬ ಮನುಷ್ಯನಿರ್ತಾನೆ, ಅವನು ಸಾಲವನ್ನು ತೆಗೆದುಕೊಂಡಿದ್ದಾನೆ. 1 crore loan he has taken. 1 ಕೋಟಿ ಸಾಲ ತೆಗೆದುಕೊಂಡಿದ್ದಾನೆ. And he dies. ಮತ್ತು ಆತನು ಸಾಯ್ತಾನೆ. Tell me who should clear his loan? ಈಗ ನೀವು ಹೇಳ್ರಿ, ಆ ಸಾಲವನ್ನು ಯಾರು ತೀರಿಸಬೇಕು? ಯಾರು? ಯಾರು? ಜೋರಾಗಿ ಹೇಳ್ರಿ, ಯಾರು? ಇಷ್ಟು ದೊಡ್ಡ ಪ್ರಶ್ನೆ ಇಲ್ಲ. ಅಪ್ಪ ಯಾರಿಗೂ ಗೊತ್ತಿಲ್ಲ. Who should clear his loan? ಆತನ ಸಾಲ ಯಾರು ತೀರಿಸಬೇಕು? His children should clear, okay? ಆತನ ಮಕ್ಕಳು ತೀರಿಸಬೇಕು. Yes or no?
ಹೌದಾ ಇಲ್ವಾ? Some people say only son should clear the loan. ಕೆಲವೊಬ್ರು ಹೇಳ್ತಾರೆ ಕೇವಲ ಗಂಡಸು ಮಕ್ಕಳು ತೀರಿಸಬೇಕು. Property means daughters also want it. Loan means son should clear it. ಆಸ್ತಿ ಅಂದ್ರೆ ಹೆಣ್ಮಕ್ಳಿಗೂ ಕೊಡ್ಬೇಕು, ಆದ್ರೆ ಸಾಲ ತೀರಿಸಬೇಕಂದ್ರೆ ಗಂಡಸು ಮಕ್ಕಳು ಮಾತ್ರ ತೀರಿಸಬೇಕು. Nothing like that. Okay. You should take property also, should clear loan also. Now ಮತ್ತು listen. ಆಸ್ತಿಯನ್ನು ತೆಗೆದುಕೊಳ್ಬೇಕು ಮತ್ತು ಸಾಲವನ್ನು ಕಟ್ಟಬೇಕು. ಕೇಳ್ರಿ, Listen. Now, if that man leaves 1 crore loan, is he a good father or bad father? ಈಗ ಆ ತಂದೆ 1 ಕೋಟಿ ಸಾಲವನ್ನು ಬಿಟ್ಟು ಹೋಗುವುದಾದ್ರೆ ಆತನು ಒಳ್ಳೆ ತಂದೆಯಾಗಿದ್ದಾನ ಅಥವಾ ಕೆಟ್ಟ ತಂದೆಯಾಗಿದ್ದಾನ? Hello. I don't want to live. I want to die. He went off. ನನಗೆ ಜೀವಿಸುವುದು ಬೇಕಾಗಿಲ್ಲ, ನಾನು ಸಾಯ್ತೇನೆ ಎಂಬುದಾಗಿ ಹೇಳಿ ಆತನ ಸತ್ತೋಗ್ಬಿಟ್ಟ. ಯಾರಾದ್ರೂ ಏನೇ ಮಾಡಲಿ ನಾವು ಹೋಗ್ತೀನಿ ಯೇಸ್ವಾಮಿ ಜೊತೆ. Many people want to go to heaven because loan is there. ಮತ್ತು ಅನೇಕರು ಸಾಯುವುದಕ್ಕೆ ಬಯಸ್ತಾರೆ, ಯಾಕಂದ್ರೆ ಸಾಲ ಇದೆ ಎಂಬುದಾಗಿ. At least we go to heaven, we are escaping from money lender. ಆ ಪರಲೋಕಕ್ಕೆ ಹೋದ್ರೆ ಈ ಸಾಲಗಾರರಿಂದ ತಪ್ಪಿಸಿಕೊಳ್ತೇವಲ್ಲ. Is he a good father or bad father? ಅದು ಅವರು ಒಳ್ಳೆ ತಂದೆನಾ ಕೆಟ್ಟ ತಂದೆನಾ? He is not good. ಅವರು ಒಳ್ಳೆ ತಂದೆ ಅಲ್ಲ. Okay, now listen. ಈಗ ಕೇಳ್ರಿ, Bible says you and I have a loan. We have to clear our loans. ಮತ್ತು ಬೈಬಲ್ ಹೇಳ್ತದೆ ನನಗೂ ನಿನಗೂ ಕೂಡ ಸಾಲ ಇದೆ. Every village you have taken a loan. ಪ್ರತಿಯೊಂದು ಹಳ್ಳಿ ನಮ್ಮ ಸಾಲ ಆಗಿದೆ. To clear the loan, you have to preach gospel. ಆ ಸಾಲ ನಾವು ಕಟ್ಟುವುದಕ್ಕಾಗಿ ಸುವಾರ್ತೆ ಸಾರಬೇಕು. If you don't preach the gospel, you are not clearing the loan. ನೀವು ಸುವಾರ್ತೆ ಸಾರದೆ ಇದ್ರೆ ನಿಮ್ಮ ಸಾಲ ಕಟ್ತಾ ಇಲ್ಲ. If you don't clear, your children should clear. ಮತ್ತು ನೀವು ಸಾಲ ಕಟ್ಟದಿದ್ರೆ ನಿಮ್ಮ ಮಕ್ಕಳು ಸಾಲ ಕಟ್ಟಬೇಕು. I don't want my children to clear. ಮತ್ತು ನನ್ನ ಮಕ್ಕಳು ಸಾಲ ಕಟ್ಟುವಂತೆ ನಾನು ಬಿಡುವುದಿಲ್ಲ. Every village gospel should be preached. ಪ್ರತಿ ಹಳ್ಳಿಯಲ್ಲಿ ಸುವಾರ್ತೆ ಸಾರಲ್ಪಡಬೇಕು. Every house gospel tract should be given. ಪ್ರತಿ ಮನೆಯಲ್ಲಿ ಕರಪತ್ರ ಕೊಡಲ್ಪಡಬೇಕು. Thank God Gulbarga taluk over. ಈಗ ಗುಲ್ಬರ್ಗ ತಾಲೂಕು ಮುಗಿಯಲ್ಪಟ್ಟಿದೆ. Thank God Shabad over. ಶಾಬಾದ್ ತಾಲೂಕು ಮುಗಿಯಲ್ಪಟ್ಟಿದೆ. Chitapur over. ಚಿತ್ತಾಪುರ ತಾಲೂಕು Now ಮುಗಿಯಲ್ಪಟ್ಟಿದೆ. Afzalpur still loan is there. ಈಗ ಅಫ್ಜಲ್ಪುರ್ ತಾಲೂಕಿನಲ್ಲಿ ಇನ್ನೂ ಸಾಲ ಇದೆ. Hello. Alan still loan is there. ಆಳಂದ್ ತಾಲೂಕಿನಲ್ಲಿ ಇನ್ನೂ ಸಾಲ ಇದೆ. They have to preach gospel. ನಾವಲ್ಲಿ ಸುವಾರ್ತೆ ಸಾರಬೇಕು. You see, if people go to hell when you are alive, what is the use of me and you living? ಮತ್ತು ನಾವು ಜೀವಿಸ್ತಾ ಇರುವಾಗ ಜನರು ನರಕಕ್ಕೆ ಹೋಗುವುದಾದ್ರೆ ನೀನು ನಾನು ಜೀವಿಸುವ ಒಂದು ಲಾಭವೇನಾಗಿದೆ? We have a loan in Pakistan also. ಪಾಕಿಸ್ತಾನಲ್ಲಿ ಕೂಡ ನಮಗೆ ಸಾಲ ಇದೆ. We have a loan in Sri Lanka. ಶ್ರೀಲಂಕಾದಲ್ಲಿ ಕೂಡ ನಮಗೆ ಸಾಲ ಇದೆ. Now to clear all the loan, I think 120 years is not enough. ಆ ಎಲ್ಲ ಸಾಲವನ್ನು ತೀರಿಸುವುದಕ್ಕಾಗಿ 120 ವರ್ಷ ಸಾಕಾಗುವುದಿಲ್ಲ. You should have a desire. ನಿಮ್ಮಲ್ಲಿ ಆಸೆ ಇರಬೇಕು. You should have a long life. ನೀವು ದೀರ್ಘಾಯುಷ್ಯವಾಗಿ ಜೀವಿಸಬೇಕು. And healthy life. Health is very important. ಮತ್ತು ಆರೋಗ್ಯವಾಗಿ ಜೀವಿಸಬೇಕು, ಯಾಕಂದ್ರೆ ಆರೋಗ್ಯ ಬಹಳ ಪ್ರಾಮುಖ್ಯವಾಗಿದೆ. If you fall sick, how you will preach gospel? ನೀವು ರೋಗದಲ್ಲಿ ಬೀಳುವುದಾದ್ರೆ ಹೇಗೆ ಸುವಾರ್ತೆ ಸಾರ್ತೀರಿ? And you need wealth, you need money to reach the nations. ಮತ್ತು ನಿಮಗೆ ಸಮೃದ್ಧಿ ಕೂಡ ಬೇಕು, ದೇಶಗಳನ್ನು ಮುಟ್ಟುವುದಕ್ಕಾಗಿ ಹಣ ಬೇಕು. Have a desire. ಆಸೆ ಇಟ್ಟುಕೊಳ್ಳ್ರಿ. Have a long life. ದೀರ್ಘಾಯುಷ್ಯನ ಆಸೆ ಇಟ್ಟುಕೊಳ್ಳ್ರಿ. The one who gives desire is God. ಮತ್ತು ಯಾರು ಆಸೆಗಳನ್ನು ಕೊಡ್ತಾನೋ ಅದು ದೇವರಾಗಿದ್ದಾನೆ. When he gives a desire, it will be a big desire. ಮತ್ತು ಆತನು ಆಸೆಗಳನ್ನು ಕೊಡುವಾಗ ಅದು ದೊಡ್ಡ ಆಸೆಯಾಗಿರ್ತದೆ. Hello. I don't know whether it's in Kannada, but don't have big desires. It's in Tamil one saying, to tell. Perasa perunasham. Big desire, big loss. ಮತ್ತು ತಮಿಳಿನಲ್ಲಿ ಒಂದು ಹೇಳಿಕೆ ಇದೆ, ದೊಡ್ಡ ಆಸೆ ಇದ್ರೆ ದೊಡ್ಡ ನಾಶನ ಇದೆ. Hello. Thank God it is not in Kannada. ದೇವರಿಗೆ ಸ್ತೋತ್ರ, ಅದು ಕನ್ನಡದಲ್ಲಿ ಇಲ್ಲ. ಆಸೆಯೇ ದುಃಖಕ್ಕೆ ಮೂಲ. All these are all thorough with us, no? We learn from movie, drama, everywhere. Not from Bible. ಮತ್ತು ನಾವು ಎಲ್ಲ ಇವುಗಳನ್ನು ನಾಟಕಗಳಿಂದ, ಟಿವಿಗಳಿಂದ ನಾವು ಕಲ್ತಿದ್ದೇವೆ, ಆದ್ರೆ ಬೈಬಲ್ ಇಂದ ಕಲ್ತಿಲ್ಲ. See, if you are planning to do something, from whom do you take advice? ಈಗ ನೀವು ಏನಾದ್ರೂ ಮಾಡುವುದಕ್ಕೆ ಬಯಸುವುದಾದ್ರೆ ನೀವು ಯಾರಿಂದ ಸಲಹೆ ತೆಗೆದುಕೊಳ್ತೀರಿ? Now, from whom do you take advice? ಯಾರಿಂದ ಸಲಹೆ ತೆಗೆದುಕೊಳ್ತೀರಿ? Maybe uncle, auntie, they tell, hey, your cousin has studied engineering, he got into software,
you also get into engineering, do software, you will become a software. So like that you will get advice. ಮತ್ತು ನಿಮ್ಮ ಅಂಕಲ್ ಆಂಟಿಗಳಿಂದ ನೀವು ಒಂದು ಸಲಹೆಗಳು ತೆಗೆದುಕೊಳ್ತೀರಿ. ನಿಮ್ಮ ಒಂದು ಕಸಿನ್ ಬ್ರದರ್ ಆತನು ಇಂಜಿನಿಯರ್ ತೆಗೆದುಕೊಂಡ, ಈಗ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಮತ್ತು ನೀನು ಸಾಫ್ಟ್ವೇರ್ ಇಂಜಿನಿಯರ್ ತೆಗೆದುಕೊ ಮತ್ತು ಎಂಬುದಾಗಿ ಹೇಳ್ತಾರೆ. Maybe they'll tell you you are better take a government job. ಮತ್ತು ಇಲ್ಲರೂ ಹೇಳ್ತಾರೆ ಮತ್ತು ನೀನು ಸರ್ಕಾರ ನೌಕರಿಗೆ ನೀನು ಟ್ರೈ ಮಾಡು. Everybody will give you advice. ಎಲ್ಲರೂ ಸಲಹೆ ಕೊಡ್ತಾರೆ. Let me show the Bible. ನಾನು ಬೈಬಲ್ ಇಂದ ತೋರಿಸ್ತೇನೆ. 1 Corinthians 2nd chapter. ಮೊದಲನೇ ಕೊರಿಂಥ 2ನೇ ಅಧ್ಯಾಯ verse 9. 9ನೇ ವಚನ. But as it is written, eye has not seen, nor ear heard, neither have entered into the heart of man the things which God prepared for them that love him. ಮೊದಲನೇ ಕುರಿತ 2ನೇ ಅಧ್ಯಾಯ 9ನೇ ವಚನ. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತವುಗಳನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಇಲ್ಲವೇ ಅವು ಮನುಷ್ಯನ ಹೃದಯದಲ್ಲಿ ಸೇರಲಿಲ್ಲ. Hallelujah. Hallelujah. Are you with me? ನನ್ನೊಟ್ಟಿಗಿದ್ದೀರಾ? Can I see your hand? ನಿಮ್ಮ ಕೈಗಳನ್ನು ನೋಡಬಹುದಾ? Say after me. ನನ್ನಿಂದ ಹೇಳ್ರಿ. My father has prepared a big plan which no eye has seen it, no ear has heard it, no heart has received it. ನನ್ನ ತಂದೆಯು ನನಗಾಗಿ ದೊಡ್ಡ ಯೋಜನೆಯನ್ನು ಇಟ್ಟಿದ್ದಾನೆ, ಯಾವ ಕಣ್ಣುಗಳು ಕಂಡಿಲ್ಲ, ಯಾವ ಕಿವಿಗಳು ಕೇಳಿಲ್ಲ, ಯಾವ ಹೃದಯವು ಇದುವರೆಗೂ ಗ್ರಹಿಸಿಕೊಂಡಿಲ್ಲ. Bible says he will reveal to you through his Holy Spirit. ಮತ್ತು ಬೈಬಲ್ ಹೇಳ್ತದೆ ತನ್ನ ಪವಿತ್ರಾತ್ಮನ ಮೂಲಕ ಆತ ನಿಮಗೆ ಪ್ರಕಟಿಸುತ್ತಾನೆ. That is why you should spend time with Holy Spirit. ಅದಕ್ಕಾಗಿ ನೀವು ಪವಿತ್ರಾತ್ಮನೊಂದಿಗೆ ಸಮಯ ಕಳೆಯಬೇಕು. That is why you should pray in tongues. ಅದಕ್ಕಾಗಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸಬೇಕು. If you spend time with the Holy Spirit, he will tell what he has planned. ನೀವು ಪವಿತ್ರಾತ್ಮನೊಂದಿಗೆ ಸಮಯ ಕಳೆಯುವಾಗ ಆತನು ಕಲಿಸಿಕೊಡ್ತಾನೆ ಏನ್ ಮಾಡ್ಬೇಕೆಂಬುದಾಗಿ. If you don't know how to spend time with Holy Spirit, ಪವಿತ್ರಾತ್ಮನೊಂದಿಗೆ ಸಮಯ ಕಳೆಯೋದು ಗೊತ್ತಾಗದಿದ್ರೆ come Saturday, ನೀವು ಶನಿವಾರ ಬನ್ರಿ. you will learn how to spend time with Holy Spirit. ನೀವು ಕಲಿತೀರಿ ಹೇಗೆ ಪವಿತ್ರಾತ್ಮನೊಂದಿಗೆ ಸಮಯ ಕಳೆಯಬಹುದು. Hallelujah. Hallelujah. So what type of plan God has? ದೇವರು ಎಂತ ಯೋಜನೆ ಇಟ್ಟಿದ್ದಾನೆ? Small plan, big plan. ಚಿಕ್ಕ ಯೋಜನೆನಾ ದೊಡ್ಡ ಯೋಜನೆನಾ? So you have no right to stop anybody has a big desire. ಮತ್ತು ಯಾರೆಲ್ಲಾದ್ರೂ ದೊಡ್ಡ ಆಸೆ ಇರುವಾಗ ಅವರನ್ನು ನಿಲ್ಲಿಸುವ ಹಕ್ಕು ನಿಮಗಿಲ್ಲ. No one has a right to stop it. ಯಾರಿಗೂ ಹಕ್ಕಿಲ್ಲ ನಿಲ್ಲಿಸುವುದಕ್ಕಾಗಿ. I have seen, I have grown in Christian circle. No, people, some children will think, I want to go and rocket. ಅಷ್ಟು ದೊಡ್ಡ ಆಸೆಲ್ಲ ಬೇಡ, ರಾಕೆಟ್ ಎಲ್ಲ ಆಗಲ್ಲ ನಮಗೆ. ಮತ್ತು ಕ್ರೈಸ್ತ ಸರ್ಕಲ್ ಅಲ್ಲಿ ನಾನು ಇದ್ದೇನೆ, ಹೆಚ್ಚಾಗಿ ನಾನು ಜೀವಿಸಿದ್ದೇನೆ. ಮತ್ತು ಯಾರಾದ್ರೂ ಮಕ್ಕಳಿಗೆ ದೊಡ್ಡ ಆಸೆ ಇರುವುದಾದ್ರೆ ನಾನು ದೊಡ್ಡವನಾದ್ಮೇಲೆ ರಾಕೆಟ್ ನಲ್ಲಿ ಹೋಗ್ತೀನಿ ಎಂಬುದಾಗಿ ಹೇಳುವಾಗ ಅಂತ ಎಲ್ಲ ದೊಡ್ಡ ಆಸೆ ಇಟ್ಕೊಳ್ಬೇಡ ಎಂಬುದಾಗಿ ಹೇಳ್ತಾರೆ. ಅದೆಲ್ಲ ಆಗಲ್ಲ ಬಿಡು, ಅದೆಲ್ಲ ಆಗಲ್ಲ ಬಿಡು. ಸ್ವಲ್ಪ ನಿಮ್ಮ ಅಪ್ಪ ನೋಡು, ನಿಮ್ ತಾತ ನೋಡು, ಅಷ್ಟು ರೊಕ್ಕ ಇದೆ, ಯಾಕೆ ಸುಮ್ನೆ ಬೇಡ ಬಿಟ್ಟು ಬಿಡು. We should not talk like that. ಆ ರೀತಿಯಾಗಿ ಮಾತಾಡಬಾರ್ದು. Because the one who put the desire is Father God. ಯಾಕಂದ್ರೆ ಯಾರು ಆಸೆಯನ್ನು ಅವರಲ್ಲಿ ಹಾಕಿದ್ದಾನೋ ಅದು ತಂದೆಯಾದ ದೇವರಾಗಿದ್ದಾನೆ. When he puts a desire, he is working. ಮತ್ತು ಆತನು ಆಸೆ ಹಾಕಿರುವ ಕಾರಣ ಆತನು ಕಾರ್ಯ ಮಾಡ್ತಾ ಇದ್ದಾನೆ. The one who gave the desire will give provision. ಮತ್ತು ಯಾರು ಆಸೆಯನ್ನು ಕೊಟ್ಟಿದ್ದಾನೋ ಆತನೇ ಒದಗಿಸುವಿಕೆಯನ್ನು ಕೂಡ ಕೊಡ್ತಾನೆ. Hallelujah. Hallelujah. Desire is very important. ಆಸೆ ಬಹಳ ಪ್ರಾಮುಖ್ಯ. Now this desire you should pray. ಮತ್ತು ಈ ಆಸೆಗಾಗಿ ನೀವು ಪ್ರಾರ್ಥಿಸಬೇಕು. What you should pray? ನೀವು ಏನ್ ಪ್ರಾರ್ಥಿಸಬೇಕು? You should go and say, Father, I thank you for your word. ತಂದೆಯೇ ನಿನಗೆ ವಂದನೆ ನಿನ್ನ ವಾಕ್ಯಗಳಿಗಾಗಿ. Thank you for you have already blessed me. ನನಗೆ ಮೊದಲೇ ಆಶೀರ್ವಾದ ಮಾಡಿದೆ, ಅದಕ್ಕಾಗಿ ವಂದನೆ. Let me come to healing again. ಈಗ ಮತ್ತೆ ನಾನು ಸ್ವಸ್ಥತೆಗೆ ಬರ್ತೇನೆ. See, for example, ಉದಾಹರಣೆಗಾಗಿ if you have a leg pain, ನಿಮ್ಮಲ್ಲಿ ಕಾಲು ನೋವು ಇರುವುದಾದ್ರೆ you should pray like this. ನೀವು ಈ ರೀತಿಯಾಗಿ ಪ್ರಾರ್ಥಿಸಬೇಕು. You should desire this leg pain will not become worse. You will be healed totally. Like that you should have a desire. ಮತ್ತು ನೀವು ಆಸೆ ಪಡಬೇಕು ಈ ಕಾಲು ನೋವು ಹೆಚ್ಚಾಗುವುದಿಲ್ಲ, ಅದರ ಬದಲಾಗಿ ಇದು ಗುಣವಾಗಿದೆ ಎಂಬುದಾಗಿ. You should pray, Father, thank you for healing me from leg pain. ತಂದೆಯೇ ನನ್ನ ಕಾಲು ನೋವು ಗುಣ ಮಾಡಿದ್ದಕ್ಕಾಗಿ ವಂದನೆ.
in Jesus' name. ಯೇಸುವಿನ ನಾಮದಲ್ಲಿ When you pray like that, you will be healed. ಈ ರೀತಿಗೆ ಪ್ರಾರ್ಥಿಸುವಾಗ ನಿಮಗೆ ಗುಣವಾಗ್ತದೆ. When I was preaching one day, somebody got angry on me. I have a problem. I am coming. You are telling me, believe you already received healing. ಮತ್ತು ಒಂದು ದಿನ ನಾನು ಸಾರ್ತಾ ಇರುವಾಗ ಒಬ್ಬ ವ್ಯಕ್ತಿಗೆ ಆತನಿಗೆ ಕೋಪ ಬಂತು. ಆತನು ಹೇಳ್ತಾನೆ, ನನಗೆ ನೋವಿದೆ, ನನಗೆ ಸಮಸ್ಯೆ ಇದೆ, ಆದ್ರೆ ನೀವು ಹೇಳ್ತಾ ಇದ್ರಿ ನೀವು ನಂಬಿರಿ ನಿಮಗೆ ಗುಣವಾಗಿದೆ ಎಂಬುದಾಗಿ. That's why whenever you read Mark 11:24, always you should read Ephesians 1:3. ಮತ್ತು ಅದಕ್ಕಾಗಿ ನೀವು ಯಾವಾಗ ಮಾರ್ಕ 11ನೇ ಅಧ್ಯಾಯ 24ನೇ ವಚನ ಓದ್ತಿರೋ ಆ ಸಮಯದಲ್ಲೆಲ್ಲ ಎಫೆಸದವರಿಗೆ 1ನೇ ಅಧ್ಯಾಯ 3ನೇ ವಚನವನ್ನು ಕೂಡ ಓದ್ರಿ. Mark 11:24, Ephesians 1:3 is connected with each other. ಮತ್ತು ಮಾರ್ಕ 11ನೇ ಅಧ್ಯಾಯ 24ನೇ ವಚನ, ಎಫೆಸ 1ನೇ ಅಧ್ಯಾಯ 3ನೇ ವಚನ ಒಂದಕ್ಕೊಂದು ಒಂದು ಒಳಗೊಂಡಿದೆ. What is in Ephesians 1:3? ಎಫೆಸ 1:3 ಏನಿದೆ? Blessed be the God, the Father of our Jesus Christ, who has blessed us with all the spiritual blessings in heavenly places in Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ಆಶೀರ್ವಾದಗಳನ್ನು ನಮಗೆ ಕ್ರಿಸ್ತನಲ್ಲಿ ಅನುಗ್ರಹಿಸಿದ್ದಾನೆ. Let me explain this. ನಾನು ನಿಮಗೆ ವಿವರಿಸ್ತೇನೆ. Now listen, there are two baskets here. ಈಗ ನೋಡ್ರಿ, 2 ಬಾಸ್ಕೆಟ್ಗಳಿದೆ. Look, don't read Bible now. ಯಾರು ಬೈಬಲ್ ಓದಬಾರ್ದು, ಎಲ್ಲರೂ ಈ ಕಡೆ ನೋಡ್ರಿ. ಬೈಬಲ್ ನಿಮ್ಮ ಮನೇಲಿ ಹೋಗಿ ಓದ್ರಿ, ಇಲ್ಲಿ ಯಾಕೆ ಓದ್ರಿ? Don't write notes as a look here. ನೋಟ್ಸ್ ಕೂಡ ಬರಿಬೇಡ್ರಿ, ಈ ಕಡೆ ನೋಡ್ರಿ. 2 baskets are there. ಇಲ್ಲಿ 2 ಬಾಸ್ಕೆಟ್ಗಳಿದೆ. For my explanation, ಈಗ ನನ್ನ ವಿವರಣೆಗಾಗಿ I call this basket as a Christ. ಆ ಕಡೆ ಇರುವಂತ ಬಾಸ್ಕೆಟ್ಗೆ ಯೇಸು ಕ್ರಿಸ್ತನ್ ಎಂಬುದಾಗಿ ಹೇಳ್ತೇನೆ. This is you. ಇದು ದೊಡ್ಡ ಈ ಬಾಸ್ಕೆಟ್ ನೀವಾಗಿದ್ದೀರಿ. Hallelujah. Hallelujah. ಇದು ಯಾರು? ಈ ಬಾಸ್ಕೆಟ್ ಯಾರು? ಜೋರಾಗಿ ಯಾರು? ಇದು ಯಾರು? Okay. Now Bible says, ಈಗ ಬೈಬಲ್ ಹೇಳ್ತದೆ, before God created the world, he already blessed you. ದೇವರು ಲೋಕವನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ ನಿಮಗೆ ಆಶೀರ್ವಾದ ಮಾಡಿದ್ದಾನೆ. What all blessing you need? ಏನೆಲ್ಲ ಆಶೀರ್ವಾದಗಳು ನಿಮಗೆ ಬೇಕು? You want good education. ನಿಮಗೆ ಒಳ್ಳೆ ವಿದ್ಯಾಭ್ಯಾಸ ಬೇಕು. You want one life partner. ನಿಮಗೆ ಒಂದು ಬಾಳ ಸಂಗಾತಿ ಬೇಕು. You want a job. ನಿಮಗೆ ಕೆಲಸ ಬೇಕು. You want children. ನಿಮಗೆ ಮಕ್ಕಳಾಗಬೇಕು. You want house, car, everything. ನಿಮಗೆ ಮನೆ ಬೇಕು, ಕಾರ್ ಬೇಕು, ಎಲ್ಲ ಆಶೀರ್ವಾದಗಳು. All the blessings, ಎಲ್ಲ ಆಶೀರ್ವಾದಗಳು he has put it in Christ Jesus. ಆತನು ಕ್ರಿಸ್ತನಲ್ಲಿ ಹಾಕಿದ್ದಾನೆ. Why? ಯಾಕೆ? Before the world was created, nobody was there. ಲೋಕ ಸೃಷ್ಟಿ ಆಗುವುದಕ್ಕಿಂತ ಮುಂಚೆ ಯಾರು ಇರಲಿಲ್ಲ. Only Christ was there. ಯೇಸು ಕ್ರಿಸ್ತನು ಮಾತ್ರ ಇದ್ದ. Are you here? ನೀವು ಇಲ್ಲಿದ್ದೀರಾ? What do you want from God? ಮತ್ತು ನಿಮಗೆ ದೇವರಿಂದ ಏನ್ ಬೇಕು? Quickly. ಬೇಗ ಹೇಳ್ರಿ. ಬೇರೇನು ಬೇಡ, ದೇವರೇನು ಬೇಡ. ಬೇರೇನು ಬೇಡ ದೇವ್ರ ಅಂತ ಹೇಳ್ಬೇಡ್ರಿ. ಆಮೇನ್ ಅಂತ ಏನು ಸಿಗಲ್ಲ ನನಗೆ. ವಾಟ್ ಡು ಯು ವಾಂಟ್ ಫ್ರಮ್ ಗಾಡ್? ದೇವರಿಂದ ಏನ್ ಬೇಕು? ಆರೋಗ್ಯ. ವೆರಿ ಗುಡ್. ಆರೋಗ್ಯ ಡೆಪಾಸಿಟೆಡ್ ಇನ್ ಕ್ರೈಸ್ಟ್ ಜೀಸಸ್. ಆರೋಗ್ಯ ಯೇಸು ಕ್ರಿಸ್ತನಲ್ಲಿ ಹಾಕಲ್ಪಟ್ಟಿದೆ. ಸಂಪತ್ತು, ವೆಲ್ತ್ ಇಸ್ ಡೆಪಾಸಿಟೆಡ್ ಇನ್ ಕ್ರೈಸ್ಟ್ ಜೀಸಸ್. ಸಂಪತ್ತು ಯೇಸು ಕ್ರಿಸ್ತನಲ್ಲಿ ಹಾಕಲ್ಪಟ್ಟಿದೆ. Peace, okay, it's in Christ Jesus. ಸಮಾಧಾನ ಯೇಸು ಕ್ರಿಸ್ತನಲ್ಲಿ ಹಾಕಲ್ಪಟ್ಟಿದೆ. How much desire is inside, how much you are holding, if I tell anything, what will fit? ಒಳಗೆ ಎಷ್ಟು ಆಸೆ ಇದೆ, ಬಾಯಿ ಬಿಟ್ಟು ಹೇಳ್ತಲ್ಲ, ಹೇಳಿದ್ರೆ ಏನ್ ಅನ್ಕೊಳ್ತಾರೋ ಅಂತ. All unmarried people are thinking, ನನಗೆ ಮದುವೆ ಆಗಿದೆ, if I get one boy enough, if I get one girl enough, but if I tell what people will think, no problem, I love you, God knows you. Your life partner also is deposited in Christ Jesus. ಎಲ್ಲ ಮದುವೆ ಆಗದ ಸಹೋದರಿ ಅವರು ಯೋಚನೆ ಮಾಡ್ತಾ ಇದ್ದಾರೆ, ನನಗೆ ಹುಡುಗ ಬೇಕು, ಹುಡುಗಿ ಬೇಕು, ಆದ್ರೆ ಬಾಯಿಂದ ಹೇಳ್ತಾ ಇಲ್ಲ. ಪರವಾಗಿಲ್ಲ, ನಿಮ್ಮ ಬಾಳ ಸಂಗಾತಿ ಕೂಡ ಯೇಸು ಕ್ರಿಸ್ತನಲ್ಲಿ ಹಾಕಲ್ಪಟ್ಟಿದ್ದಾರೆ. He has already blessed, he already decided. You are not going to do anything. ಆತನು ಮೊದಲೇ ಆಶೀರ್ವಾದ ಮಾಡಿದ್ದಾನೆ ಮತ್ತು ಮೊದಲೇ ನಿರ್ಧಾರ ಮಾಡಿದ್ದಾನೆ. Whatever you want children, already God blessed. ನಿಮಗೆ ಮಕ್ಕಳು ಬೇಕಾ, ದೇವರು ಆಶೀರ್ವಾದ ಮಾಡಿದ್ದಾನೆ. House, car, job, business, everything he has put in Christ Jesus. ನಿಮಗೆ ಮನೆ, ಕಾರು, ವ್ಯಾಪಾರ ಎಲ್ಲವೂ ಯೇಸು ಕ್ರಿಸ್ತನಲ್ಲಿ ಹಾಕಿದ್ದಾನೆ. Say in English, my father
has deposited all the blessings in Christ Jesus. ನನ್ನ ತಂದೆಯು ನನ್ನ ಎಲ್ಲ ಆಶೀರ್ವಾದಗಳನ್ನು ಯೇಸು ಕ್ರಿಸ್ತನಲ್ಲಿ ಹಾಕಿದ್ದಾನೆ. Hallelujah. Hallelujah. So, you know what you did is when you accepted Jesus, you have received him in your heart. ಈಗ ನೀವೇನ್ ಮಾಡಿದಿರ ಅಂದ್ರೆ ನೀವು ಯೇಸುವನ್ನು ಸ್ವೀಕಾರ ಮಾಡಿದಾಗ ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆದಿರಿ. Yes or no? ಹೌದಾ ಇಲ್ವಾ? John 1:12 says, as many as received him, he has given them the power to become sons of God. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳ್ತದೆ, ಆತನ ಹೆಸರಿನಲ್ಲಿ ಯಾರ್ಯಾರು ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. No, where is Christ? ಈಗ ಕ್ರಿಸ್ತನು ಎಲ್ಲಿದ್ದಾನೆ? He is in you. ಈಗ ನಿಮ್ಮ ಒಳಗಡೆ ಇದ್ದಾನೆ. This is Christ. ಅದು ಕ್ರಿಸ್ತನಾಗಿದ್ದಾನೆ. Blessings are in Christ. ಎಲ್ಲ ಆಶೀರ್ವಾದಗಳು ಕ್ರಿಸ್ತನಲ್ಲಿದೆ. Now you have received Jesus Christ. ಈಗ ನೀವು ಯೇಸುವನ್ನು ನಿಮ್ಮ ಒಳಗಡೆ ಸ್ವೀಕಾರ ಮಾಡಿದ್ದೀರಿ. Now where is the blessing? ಈಗ ಆಶೀರ್ವಾದಗಳು ಎಲ್ಲಿದೆ? Show your hand. ನಿಮ್ಮ ಕೈಗಳನ್ನು ತೋರಿಸ್ರಿ. Where is the blessing? ಆಶೀರ್ವಾದಗಳು ಎಲ್ಲಿದೆ? ಆಶೀರ್ವಾದ ಕೂಟಗಳು. Run and go because we think our blessing is in that meeting. ಯಾಕಂದ್ರೆ ನಾವು ಅನ್ಕೊಳ್ತೇವೆ ಆಶೀರ್ವಾದಗಳು ಆ ಕೂಟದಲ್ಲಿ ಇದೆ ಎಂಬುದಾಗಿ. No, in that ಕೂಟಗಳು also what is inside you only will come out. ಮತ್ತು ಆ ಕೂಟಗಳಲ್ಲಿ ಕೂಡ ನಿಮ್ಮ ಒಳಗಡೆ ಯಾವ ಆಶೀರ್ವಾದ ಇದೆಯೋ ಅದೇ ಹೊರಗಡೆ ಬರ್ತದೆ. Your healing doesn't come from outside. ನಿಮ್ಮ ಆರೋಗ್ಯ, ನಿಮ್ಮ ಸ್ವಸ್ಥತೆ ಹೊರಗಡೆಯಿಂದ ಬರುವುದಿಲ್ಲ. Your healing comes from inside. ನಿಮ್ಮ ಸ್ವಸ್ಥತೆ ನಿಮ್ಮ ಒಳಗಡೆಯಿಂದ ಬರ್ತದೆ. Say, my healing comes from inside. ನನ್ನ ಸ್ವಸ್ಥತೆಯು ನನ್ನ ಒಳಗಡೆಯಿಂದ ಬರ್ತದೆ. This is very important, okay? ಇದು ಬಹಳ ಪ್ರಾಮುಖ್ಯವಾಗಿದೆ. When you pray for unbelievers, the power which in you goes and heals them. ನೀವು ಅವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸುವಾಗ ನಿಮ್ಮ ಒಳಗಡೆ ಇರುವಂತ ಶಕ್ತಿ ಹೋಗಿ ಅವರಿಗೆ ಗುಣ ಮಾಡ್ತದೆ. But if you are a born again believer, ನೀವು ಹೊಸದಾಗಿ ಹುಟ್ಟಿರುವಂತ ವಿಶ್ವಾಸಿಯಾಗಿರುವುದಾದ್ರೆ the healing is already inside. ಸ್ವಸ್ಥತೆ ನಿಮ್ಮ ಒಳಗಡೆ ಮೊದಲೇ ಇದೆ. What is inside only is released in your body. ಯಾವುದು ನಿಮ್ಮ ಒಳಗಡೆ ಇದೆಯೋ ಅದೇ ನಿಮ್ಮ ದೇಹದಲ್ಲಿ ಬಿಡುಗಡೆಯಾಗ್ತದೆ. Hallelujah. ಹಾಲೆಲೂಯಾ. So you should pray, Father, thank you for healing me. ಮತ್ತು ನೀವು ಪ್ರಾರ್ಥಿಸಬೇಕು, ತಂದೆಯೇ ನನಗೆ ಸ್ವಸ್ಥಪಡಿಸಿದ್ದಕ್ಕಾಗಿ ವಂದನೆ. Thank you for giving me job. ದೇವರ ಕೆಲಸ ಕೊಟ್ಟಿದ್ದಕ್ಕಾಗಿ ವಂದನೆ. Thank you for giving me money. ನನಗೆ ಹಣ ಕೊಟ್ಟಿದ್ದಕ್ಕಾಗಿ ವಂದನೆ. We should change your praying style. ನಿಮ್ಮ ಪ್ರಾರ್ಥನಾ ಶೈಲಿಯನ್ನು ಬದಲಾಯಿಸಬೇಕು. From today, you should never pray, God give me. ನೀವು ಇವತ್ತಿನಿಂದ ಪ್ರಾರ್ಥಿಸಲೇಬಾರದು, ದೇವರೇ ನನಗೆ ಕೊಡು ಎಂಬುದಾಗಿ. Am I clear? ನಾನು ಸ್ಪಷ್ಟ ಆಯ್ತಾ? Tell in Kannada this statement. ಎಲ್ಲರೂ ಕನ್ನಡದಲ್ಲಿ ಹೇಳ್ರಿ. ನಾನು ಇವತ್ತಿನಿಂದ ಪ್ರಾರ್ಥಿಸುವುದಿಲ್ಲ, ದೇವರೇ ನನಗೆ ಕೊಡು ಎಂದು. Hallelujah. ಹಾಲೆಲೂಯಾ. Are you here? ನೀವಿಲ್ಲಿದ್ದೀರಾ? See, for example, ಉದಾಹರಣೆಗಾಗಿ you just ask me Bible, no? You ask me in the mic, you Bible you ask. ನಾನು ಅವರಿಗೆ ಕೇಳ್ತೇನೆ, ಬೈಬಲ್ ಕೊಡ್ರಿ. What did you ask? ನಾನೇನ್ ಕೇಳಿದೆ? I gave. No. ಈಗ ಕೊಟ್ರು. Again you ask. ಬೈಬಲ್ ಕೊಡು. ಈಗ ನಾ ಏನ್ ಮಾಡ್ಬೇಕು? Scream and ask. ಬೈಬಲ್ ಕೊಡ್ರಿ. Hey, all of you fast and ask. ಈಗ ನಾವೆಲ್ಲರೂ ಉಪವಾಸ ಇದ್ದು ಬೈಬಲ್ ಕೇಳೋಣ. ಬೈಬಲ್ ಕೊಡ್ರಿ. ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದೆ. This is what we do. ಇದನ್ನೇ ನಾವು ಮಾಡ್ತಾ ಇದ್ದೇವೆ. ಡಾಕ್ಟರ್ ನಿನಗೆ ಸಿಕ್ಕಿಲ್ಲ, ಉಪವಾಸ ಪ್ರಾರ್ಥನೆ ಮಾಡು. ಇಲ್ಲ, ಕಣ್ಣೀರಿಡು. ದೇವರ ಸನ್ನಿಧಿಯಲ್ಲಿ ಕಣ್ಣೀರಿಟ್ಟ ಸಿಗ್ತದೆ. ನಾನು ಆಲ್ರೆಡಿ ಕೊಟ್ಟು ಬಿಟ್ಟದ ಕೊಡುನ ದೇವರು ಏನ್ ಮಾಡ್ತಾನೆ? This is what we do. I'll tell you, the church failed miserably. Prayers failed miserably. ಮತ್ತು ಸಭೆ ಬಹಳ ಒಂದು ಹೀನಾಯವಾಗಿ ಸೋತು ಹೋಗಿದೆ. ನಮ್ಮ ಪ್ರಾರ್ಥನೆಗಳು ಕೂಡ ಬಹಳ ಹೀನಾಯವಾಗಿ ಸೋತು ಬಿಟ್ಟಿದೆ. God is not sitting on your blessing in the heaven. ದೇವರು ಪರಲೋಕದಲ್ಲಿ ನಮ್ಮ ಆಶೀರ್ವಾದಗಳ ಮೇಲೆ ಕೂತಿಲ್ಲ. When you pray, he will send some package. ಮತ್ತು ನೀವು ಪ್ರಾರ್ಥಿಸುವಾಗ ಕೆಲವು ಪ್ಯಾಕೇಜ್ಗಳು ಕೊಡುವುದಿಲ್ಲ. He has given you. ಆತನು ಕೊಟ್ಟಿದ್ದಾನೆ. Hallelujah. Hallelujah. Now, all you have to do is ನೀವು ಮಾಡಬೇಕಾದದ್ದೇನೆಂದರೆ find out what he has given you. ನೀವು ಹುಡುಕಬೇಕು ಏನೆಲ್ಲ ಕೊಟ್ಟಿದ್ದಾನೆ. That is why
come with me to Philemon 1:6. ಅದಕ್ಕಾಗಿ ಫಿಲೆಮೋನ 1ನೇ ಅಧ್ಯಾಯ 6ನೇ ವಚನಕ್ಕೆ ಬನ್ರಿ. Philemon 1:6. ಫಿಲೆಮೋನ 1ನೇ ಅಧ್ಯಾಯ 6ನೇ ವಚನ. The communication of your faith may be effectual by the acknowledging of every good thing which is in you in Christ Jesus. ಹೀಗೆ ನಿನ್ನ ವಿಶ್ವಾಸದ ಅನ್ಯೋನ್ಯತೆಯು ಕ್ರಿಸ್ತ ಯೇಸುವಿನಲ್ಲಿ ಮತ್ತು ನಿನ್ನಲ್ಲಿರುವ ಎಲ್ಲ ಒಳ್ಳೆಯದರ ತಿಳುವಳಿಕೆಯಲ್ಲಿ ಬಲವಾಗಿರುವುದು. Shall we tell in Kannada? ಎಲ್ಲರೂ ಕನ್ನಡದಲ್ಲಿ ಹೇಳ್ರಿ. ಹೀಗೆ ನಿನ್ನ ವಿಶ್ವಾಸದ ಅನ್ಯೋನ್ಯತೆಯು ಕ್ರಿಸ್ತ ಯೇಸುವಿನಲ್ಲಿ ಮತ್ತು ನಿನ್ನಲ್ಲಿರುವ ಎಲ್ಲ ಒಳ್ಳೆಯದರ ತಿಳುವಳಿಕೆಯಲ್ಲಿ ಬಲವಾಗಿರುವುದು. Look, close your Bibles now, all of you. ನಿಮ್ಮ ಬೈಬಲ್ ಮುಚ್ಚರಿ, ಎಲ್ಲರೂ ಈ ಕಡೆ ನೋಡ್ರಿ. The communication of your faith will be effective when you acknowledge all the good things which is in you in Christ Jesus. ನಿಮ್ಮ ಒಳಗಡೆ ಯೇಸು ಕ್ರಿಸ್ತನಲ್ಲಿ ಎಲ್ಲ ಒಳ್ಳೆ ವರಗಳು ಒಳಗಡೆ ಇದೆ ಎಂಬುದಾಗಿ ತಿಳುಕೊಳ್ಳುವುದರ ಮೂಲಕ ನಮ್ಮ ವಿಶ್ವಾಸದ ಅನ್ಯೋನ್ಯತೆಯು ಬಲವಾಗಿರುತ್ತದೆ. Take your Bible in hand. ಬೈಬಲ್ ತೆಗೆದುಕೊಳ್ಳ್ರಿ. Say after me. ನನ್ನಿಂದ ಹೇಳ್ರಿ. I will acknowledge all all the good things the good which is in me in Christ Jesus. ನಾನು ನಂಬುತ್ತೇನೆ ಎಲ್ಲ ಒಳ್ಳೆ ವರಗಳು ನನ್ನ ಒಳಗಡೆ ಕ್ರಿಸ್ತ ಯೇಸುವಿನಲ್ಲಿದೆ. So what is in you in Christ Jesus is written here. ಮತ್ತು ನಿಮ್ಮ ಒಳಗಡೆ ಕ್ರಿಸ್ತನಲ್ಲಿ ಏನಿದೆಯೋ ಅದೇ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. You have to read. ಮತ್ತು ನೀವು ಅದನ್ನು ಓದಬೇಕು. I don't know how to read. ನನಗೆ ಗೊತ್ತಿಲ್ಲ ಹೇಗೆ ಓದಬೇಕು. Start learning, start studying, no problem. Learn Kannada, English, Hindi, anything. Learn now. Read Bible. ಮತ್ತು ನೀವು ಓದುವುದಕ್ಕೆ ಕಲಿಯಿರಿ. ಇಂಗ್ಲಿಷ್ ಆಗಿರ್ಲಿ ಕನ್ನಡ ಆಗಿರ್ಲಿ, ನೀವು ಕಲಿತು ಅದನ್ನು ಓದ್ರಿ. Or listen to audio Bible. ಮತ್ತು ಇಲ್ಲಾಂದ್ರೆ ಆಡಿಯೋ ಬೈಬಲ್ ಅನ್ನು ಕೇಳ್ರಿ. Your treasure is here. ಮತ್ತು ನಿಮ್ಮ ಒಂದು ಆಸ್ತಿ, ನಿಮ್ಮ ಒಂದು ಗಂಟು ಇಲ್ಲಿದೆ. Okay, let me give you an example. I'll close it. ಈ ಒಂದು ಉದಾಹರಣೆಯನ್ನು ಹೇಳಿ ಮುಗಿಸ್ತೇನೆ. There was one place, lot of beggars were there. Beggars. ಮತ್ತು ಒಂದು ಸ್ಥಳ ಇದೆ, ಅಲ್ಲಿ ಬಹಳ ಜನರು ಭಿಕ್ಷುಕರು ಇದ್ದಾರೆ. These beggars are very serious people. ಈ ಭಿಕ್ಷುಕರು ಬಹಳ ಗಂಭೀರವಾದ ಜನರು. And lot of crowd is there, they will not waste time. ಮತ್ತು ಜಾಸ್ತಿ ಜನ ಇದ್ರೆ ಅಲ್ಲಿ ಸಮಯ ವ್ಯರ್ಥ ಮಾಡಲ್ಲ. They'll be busy looking who will put money for them. ಮತ್ತು ಅವರು ಬಹಳ ವ್ಯಸ್ತವಾಗಿರ್ತಾರೆ, ಯಾರು ಹಣ ಹಾಕ್ತಾರೆ ಅಂತ ನೋಡ್ತಾರೆ. One lawyer went there. ಒಬ್ಬ ಲಾಯರ್ ಹೋಗ್ತಾನೆ. He found out one beggar. ಮತ್ತು ಆತನು ಒಬ್ಬ ಭಿಕ್ಷುಕನಿಗೆ ನೋಡ್ತಾನೆ. And lot of people are putting coins and children and everything. ಮತ್ತು ಎಲ್ಲರೂ ಒಂದು ಚಿಲ್ಲರೆ ಹಣ ಹಾಕ್ತಾ ಇರ್ತಾರೆ. This man went and told the beggar. ಈಗ ಈ ಲಾಯರ್ ಹೋಗಿ ಭಿಕ್ಷುಕನಿಗೆ ಹೇಳ್ತಾನೆ, your grandfather has kept some property for you. ನಿಮ್ಮ ತಾತ ನಿನಗಾಗಿ ಆಸ್ತಿ ಇಟ್ಟಿದ್ದಾನೆ. This is a deed. ಮತ್ತು ಇದೇ ಅದಾಗಿದೆ. This guy is very busy begging. ಮತ್ತು ಈತನ ಭಿಕ್ಷೆ ಬೇಡದ್ರಲ್ಲಿ ಬಹಳ ವ್ಯಸ್ತವಾಗಿದ್ದಾನೆ. First thing he did, allow the lawyer to talk. ಮೊದಲು ಏನ್ ಮಾಡಿದನಂದ್ರೆ ಆ ಲಾಯರ್ ಮಾತಾಡುವಂತೆ ಬಿಟ್ಟ. I said, keep quiet, I'm busy now. ಮತ್ತು ಆತನ ಹೇಳ್ತಾನೆ ಲಾಯರ್ಗೆ, ಸುಮ್ಮನಿರು, ನಾನು ಬಹಳ ಬಿಸಿ ಇದ್ದೇನೆ. This is my business time. ಇದು ನನ್ನ ಬಿಸ್ನೆಸ್ ಟೈಮ್. Very busy with chiller. ಮತ್ತು ಆತನು ಚಿಲ್ಲರ ಹಣದಲ್ಲಿ ಬಹಳ ವ್ಯಸ್ತವಾಗಿದ್ದಾನೆ. But grandfather has kept crores of property for him. ಮತ್ತು ತಾತ ಆತನಿಗೆ ಕೋಟಿಗಟ್ಟಲೆ ಒಂದು ಆಸ್ತಿಯನ್ನು ಇಟ್ಟಿದ್ದಾನೆ. Somehow the lawyer screamed, took attention and said it. ಮತ್ತು ಹೇಗೋ ಮಾಡಿ ಆ ಲಾಯರ್ ಕೂಗಿ ಆತನ ಒಂದು ಗಮನವನ್ನು ತೆಗೆದುಕೊಂಡು ಹೇಳ್ತಾನೆ. But the sad thing is, this man doesn't know what is written in title deed because he doesn't know to read and write. ಈ ಒಂದು ದುಃಖಕರವಾದ ವಿಷಯ ಅಂದ್ರೆ, ಮತ್ತು ಆ ಒಂದು ಈ ಭಿಕ್ಷುಕನಿಗೆ ಅದರಲ್ಲಿ ಏನಿದೆ ಎಂಬುದಕ್ಕೆ ಅರ್ಥನೇ ಆಗ್ಲಿಲ್ಲ. ಯಾಕಂದ್ರೆ ಆತನಿಗೆ ಓದುವುದಕ್ಕೆ ಬರೆಯುವುದಕ್ಕೆ ಬರಲ್ಲ. Even though he is a beggar, he is very intelligent fellow. ಮತ್ತು ಆತನು ಭಿಕ್ಷುಕನಾಗಿದ್ದರೂ ಕೂಡ ಆತನು ಬಹಳ ಜಾಣನಾಗಿದ್ದ. I said, if I don't know what is written, this lawyer only will cheat me. ಮತ್ತು ಇದರಲ್ಲಿ ಬರೆಯಲ್ಪಟ್ಟದ್ದು ನನಗೆ ಗೊತ್ತಿಲ್ಲ ಅಂದ್ರೆ ಈ ಲಾಯರೇ ನನಗೆ ಮೋಸ ಮಾಡಬಹುದು. So better I learn Kannada. ಉತ್ತಮ, ನಾನು ಕನ್ನಡ ಕಲಿತೇನೆ. Because this deed is in Kannada. ಯಾಕಂದ್ರೆ ಈ ಒಂದು ಪತ್ರ ಕನ್ನಡದಲ್ಲಿ ಇದೆ. Because if I learn Kannada, I will get crores. ಮತ್ತು ಕನ್ನಡ ಕಲಿತ್ರೆ ನನಗೆ ಕೋಟಿಗಟ್ಟಲೆ ಆಸ್ತಿ ಬರ್ತದೆ. Hello. If you don't know, you should learn. ನಿಮಗೆ ಗೊತ್ತಿಲ್ಲ ಅಂದ್ರೆ ನೀವು ಕಲಿಯಿರಿ. This is your Asti Patra. ಮತ್ತು ಈ ಬೈಬಲ್ ನಿಮ್ಮ ಆಸ್ತಿ ಪತ್ರವಾಗಿದೆ. So this is my Asti Patra. ಬೈಬಲ್ ನನ್ನ ಆಸ್ತಿ ಪತ್ರವಾಗಿದೆ. Learn. ಅದನ್ನು ಕಲಿಯಿರಿ. Read. ಅದನ್ನು ಓದಿರಿ. Acknowledge what belongs to you. ನಿಮಗೆ ಸಂಬಂಧವಾದದ್ದನ್ನು ನೀವು ನಂಬಿರಿ. And
pray in the name of Jesus, ಯೇಸು ನಾಮದಲ್ಲಿ ಪ್ರಾರ್ಥಿಸಿರಿ, every blessing you will possess it. ಎಲ್ಲ ಆಶೀರ್ವಾದಗಳು ನೀವು ಸ್ವಾಧೀನ ಮಾಡಿಕೊಳ್ತೀರಿ. Long life is in your Astipatra. ದೀರ್ಘಾಯುಷ್ಯು ನಿಮ್ಮ ಆಸ್ತಿ ಪತ್ರವಾಗಿದೆ, It is yours. ಅದು ನಿಮ್ಮದಾಗಿದೆ. Health is yours. ಆರೋಗ್ಯ ನಿಮ್ಮದಾಗಿದೆ, Wealth is yours. ಸಮೃದ್ಧಿ ನಿಮ್ಮದಾಗಿದೆ. Your children, will come to the top. That is yours. ನಿಮ್ಮ ಮಕ್ಕಳು ಉನ್ನತದಲ್ಲಿ ಬರುವುದು ಅದು ನಿಮ್ಮದಾಗಿದೆ. Now you have to acknowledge, you have to release it. ಈಗ ನೀವು ಅದನ್ನು ತಿಳ್ಕೊಳ್ಳಬೇಕು, ಅದನ್ನು ಬಿಡುಗಡೆ ಮಾಡಬೇಕು. And every prayer will be answered. ಮತ್ತು ಎಲ್ಲ ಪ್ರಾರ್ಥನೆಗಳಿಗೂ ಉತ್ತರಿಸಲ್ಪಡ್ತವೆ. Amen. How many of you understand what I'm saying? ನಾನು ಹೇಳಿದ ಎಷ್ಟು ಜನರಿಗೆ ಅರ್ಥ ಆಯಿತು? That is why first you should have a dream. ಅದಕ್ಕಾಗಿ ಮೊದಲು ನಿಮಗೆ ಕನಸಿರಬೇಕು, Then pray over the dream. ಮತ್ತು ಆ ಕನಸಿನ ವಿಷಯವಾಗಿ ಪ್ರಾರ್ಥಿಸಿರಿ, Speak it. ಅದನ್ನು ಮಾತನಾಡಿರಿ, Thank God for the dream. ಮತ್ತು ದೇವರಿಗೆ ವಂದನೆ ಸಲ್ಲಿಸಿರಿ ಆ ಕನಸಿಗಾಗಿ. That dream will become real in your life. ಆ ಕನಸು ನಿಮ್ಮ ಜೀವಿತದಲ್ಲಿ ನಿಜಕರವಾಗ್ತದೆ. Shall we all stand up? ನಾವೆದ್ದು ನಿಂತುಕೊಳ್ಳೋಣ. Everyone lift up your hand. ಪ್ರತಿಯೊಬ್ಬರು ನಿಮ್ಮ ಕೈಗಳನ್ನು ಮೇಲೆತ್ತಿರಿ. Everyone. ಪ್ರತಿಯೊಬ್ಬರು ನಿಮ್ಮ ಕೈಗಳನ್ನು ಮೇಲೆತ್ತಿರಿ. One decision. ಒಂದು ನಿರ್ಧಾರ. You will acknowledge all the blessings which is deposited in Christ Jesus for you. ಮತ್ತು ಎಲ್ಲ ಆಶೀರ್ವಾದಗಳು, ಎಲ್ಲ ಒಳ್ಳೆ ವರಗಳು ಯೇಸು ಕ್ರಿಸ್ತನಲ್ಲಿ ನಿಮ್ಮ ಒಳಗಡೆ ಮೊದಲೇ ಹಾಕಲ್ಪಟ್ಟಿದೆ ಎಂಬುದಾಗಿ ನೀವು ತಿಳಿಯುವಂತದ್ದು. You will find out the God's plan. ದೇವರ ಯೋಜನೆ ತಿಳಿದುಕೊಳ್ಳಿರಿ. You will acknowledge it. ಅದನ್ನು ತಿಳಿದವರಾಗಿರಿ. And you are going to release it from your spirit. ಮತ್ತು ನಿಮ್ಮ ಆತ್ಮದಿಂದ ಅದನ್ನು ಬಿಡುಗಡೆ ಮಾಡಿರಿ. You are going to release. ಅದನ್ನು ಬಿಡುಗಡೆ ಮಾಡಿರಿ. Every blessing you are going to release. ಪ್ರತಿ ಆಶೀರ್ವಾದವನ್ನು ಬಿಡುಗಡೆ ಮಾಡಿರಿ. Just like Jesus spoke to fig tree, you are going to do for your blessing. ಯೇಸು ಬೆಟ್ಟಕ್ಕೆ ಮಾತನಾಡಿದಂತೆ ನಿಮ್ಮ ಆಶೀರ್ವಾದಗಳನ್ನು ಬಿಡುಗಡೆ ಮಾಡಿರಿ. Whatever you say you will have. ನೀವೇನೆಲ್ಲ ಹೇಳ್ತೀರೋ ಅದು ನಿಮ್ಮದಾಗಿರ್ತದೆ. Oh, thank you, Jesus. Father, we pray in the name of Jesus. ತಂದೆಯೇ, ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೇವೆ. Open our eyes of understanding. ನಾವು ಅರ್ಥ ಮಾಡಿಕೊಳ್ಳುವ ಕಣ್ಣನ್ನು ತೆರೆ. Thank you. You have a big plan for us. ನಿನಗೆ ವಂದನೆ, ನಮಗಾಗಿ ನಿನಗೆ ದೊಡ್ಡ ಯೋಜನೆ ಇದೆ. You have a big plan for our children. ನಮ್ಮ ಮಕ್ಕಳಿಗಾಗಿ ದೊಡ್ಡ ಯೋಜನೆ ಇದೆ. We possess it today in Jesus' name. ನಾವು ಅದನ್ನು ಯೇಸು ನಾಮದಲ್ಲಿ ಸ್ವಾಧೀನ ಮಾಡಿಕೊಳ್ತೇವೆ. And all the good things is in our spirit. ಮತ್ತು ನಮ್ಮ ಆತ್ಮದಲ್ಲಿ ಎಲ್ಲ ಒಳ್ಳೆ ಸಂಗತಿಗಳು, I pray we release it. Let it be manifested in the natural realm. ಮತ್ತು ನಾವು ಪ್ರಾರ್ಥನೆ ಮಾಡ್ತೇವೆ, ಯೇಸುವಿನ ನಾಮದಲ್ಲಿ ಕಾಣುವಂತ ಲೋಕದಲ್ಲಿ ಅದು ಕಾಣಲ್ಪಡಲಿ. Every blessing will be manifested. ಎಲ್ಲ ಆಶೀರ್ವಾದಗಳು ಹೊರಗಡೆ ಬರಲಿ. And everyone will have a mountain moving faith. ಮತ್ತು ಪ್ರತಿಯೊಬ್ಬರಲ್ಲಿ ಚಲಿಸುವ ಬೆಟ್ಟವನ್ನು ಕದಲಿಸುವ ನಂಬಿಕೆ ಇದೆ. They will not say no, it is not possible, it is difficult. ಮತ್ತು ಅವರು ಹೇಳುವುದಿಲ್ಲ ಇದು ಸಾಧ್ಯವಿಲ್ಲ, ಇದು ಕಷ್ಟವಾಗಿದೆ ಎಂಬುದಾಗಿ. They will do it through Christ who empowers them. ಮತ್ತು ಅವರಲ್ಲಿ ಬಲಪಡಿಸುವ ಕ್ರಿಸ್ತನಲ್ಲಿ ಇದ್ದುಕೊಂಡು ಅವರು ಎಲ್ಲವನ್ನು ಮಾಡುವುದಕ್ಕೆ In ಶಕ್ತರಾಗಿದ್ದಾರೆ. Jesus' name we pray. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್.